ಕೂಡ ಈಗ ಯಾವುದೇ ಒಂದು ಅವರಿಗೆ ಅವರಲ್ಲಿ ಬರ್ತಿರೋ ಒಂದು ಇನ್ಫಾರ್ಮೇಶನ್ನ ಸೇಫ್ ಆಗಿ ತೆಗೆದಿಡೋದು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ವಿಷಯ, ಹೌದಲ್ವಾ? ಅದೇ ರೀತಿ ನಮಗೆ ಈ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಏನಕ್ಕೆ ಯೂಸ್ ಆಗುತ್ತಂದ್ರೆ ನಮಗೆ ಡಾಟಾ ಎಲ್ಲಿ ಮಿಸ್ ಆಗದೆ ಇರಂಗೆ ನೋಡ್ಕೊಳ್ಳೋಕೆ ಮತ್ತು ಎಕ್ಯುರೇಟ್ ಡಾಟಾ ನಾವಂದ್ರೆ ಈಗ ಕೆಲವೊಂದಿಷ್ಟು ದಿನಗಳಾದ್ಮೇಲೆ ನಮ್ಮಲ್ಲಿ ಎಷ್ಟು ಡಾಟಾ ಇದೆ ಅಂತ ಚೆಕ್ ಮಾಡೋದಕ್ಕೆ, ಮತ್ತೆ ಅಪ್ಪಿತಪ್ಪಿ ನಿಮ್ಗೆ ಯಾವುದಾದ್ರೂ ಡಾಟಾ ನಾವು ಬೇರೆ ಕಡೆ ಎಲ್ಲೋ ಸಬ್ಮಿಟ್ ಮಾಡೋದಿತ್ತು ಅಥವಾ ತೋರಿಸೋದಿತ್ತು ಅಂದಾಗ ಮಿಸ್ ಆಗಿರೋ ಡಾಟಾನ ನಾವು ಡಾಟಾ ಬೇಸಿಂದ ಬೇಗಾಗಿ ರಿಕವರಿ ಮಾಡ್ಬೋದು, ಹೋಗಿ ಮತ್ತೆ ಅದನ್ನ ತಗೊಂಡು ಬರ್ಬೋದು. ಹಾಗಾಗಿ ಇವತ್ತು ನಾನು ಏನು ಮಾಡಿದ್ದೀನಿ ನೋಡಿ, ಪ್ರತಿಯೊಂದು ಸ್ಲೈಡಿಗೆ ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ನಾನು ಎಕ್ಸ್ಪ್ಲನೇಷನ್ನ ಬರೆದಿದ್ದೀನಿ, ಓಕೆನಾ? ಸೊ ಇನ್ ಕೇಸ್ ನಿಮಗೆ ಇಂಗ್ಲೀಷಲ್ಲಿ ಜಾಸ್ತಿ ಅರ್ಥ ಆಗಿಲ್ಲ ಅಂದರೆ ಕೆಳಗಡೆ ಎಲ್ಲೋದ್ರಲ್ಲಿ ನಾನಿಲ್ಲಿ ನಿಮಗೆ ಕನ್ನಡದಲ್ಲಿ ಕೂಡ ಎಕ್ಸ್ಪ್ಲನೇಷನ್ ನಾನು ಬರೆದಿದ್ದೀನಿ. ಸೊ ನಿಮ್ಗೆ ಅಲ್ಲೇ ಆಗಿಲ್ಲ ಅಂದರೆ ಕೆಳಗಡೆ ನೋಡ್ಬಿಟ್ಟು ನೀವು ಒಂದು ಸ್ವಲ್ಪ ಅರ್ಥ ಅಂಡರ್ಸ್ಟ್ಯಾಂಡ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ, ಓಕೆನಾ? So in this unit you will learn about various methodology of data management using LibreOffice Base, which is an open source application. ನಾನು ಆಗಲೇ ಹೇಳಿದಂಗೆ LibreOffice Base ಒಂದು ಓಪನ್ ಸೋರ್ಸ್ ಅಪ್ಲಿಕೇಶನ್. ಇದನ್ನು ನಾವು ಯಾವ ರೀತಿಯಲ್ಲಿ ನಾವು ಡಾಟಾವನ್ನು ಅಂದರೆ ಇನ್ಫಾರ್ಮೇಷನ್ನ ಮ್ಯಾನೇಜ್ ಮಾಡ್ಬೋದು ಅಥವಾ ಹೆಂಗೆ ಸಂಗ್ರಹಿಸಿಡ್ಬೋದು ಅಥವಾ ಆರ್ಗನೈಸ್ ಮಾಡೋದು ಹೊಂದಿಸಿಡ್ಬೋದು ಅನ್ನೋದನ್ನ ನೋಡ್ತಾ ಹೋಗ್ತೀವಿ ಈ ಚಾಪ್ಟರ್ಸಲ್ಲಿ, ಓಕೆನಾ? ಸೊ ನೆಕ್ಸ್ಟ್ ನಮ್ದೇನಿದೆ ನೋಡ್ರಿ, ಇಲ್ಲಿ the first chapter ಬಂದು the first chapter with the starts with the general concepts of database management system, different database modules with the focus on relational database. It explains the concepts of primary key and foraging key and the various database objects of RDBMS such as following, ಓಕೆನಾ? ಅಂದ್ರೆ ನಾವು ಫಸ್ಟ್ ಚಾಪ್ಟರ್ ಅಲ್ಲಿ ಏನ್ ನೋಡ್ತೀವಿ ಅಂದ್ರೆ ಜನರಲ್ ಕಾನ್ಸೆಪ್ಟ್ಸ್ ಅನ್ನ ನೋಡ್ತಾ ಹೋಗ್ತೀವಿ. ಜನರಲ್ ಕಾನ್ಸೆಪ್ಟ್ಸ್ ಅಲ್ಲಿ ನಮ್ಗೆ ಏನೇನ್ ಬರುತ್ತೆ ಅಂದ್ರೆ ಡಿಫ್ರೆಂಟ್ ಮಾಡ್ಯೂಲ್ಸ್, ಅಂದ್ರೆ ಯಾವ ರೀತಿಯಲ್ಲಿ ನಾವು ಡಾಟಾವನ್ನ ಸೇವ್ ಮಾಡಿ ಇಡ್ತೀವಿ ಅಥವಾ ಯಾವ ರೀತಿಯಾಗಿ ನಾವು ಡಾಟಾವನ್ನ ಮ್ಯಾನೇಜ್ ಮಾಡ್ಬೋದು ಅನ್ನೋದನ್ನ ನೋಡ್ತಾ ಹೋಗ್ತೀವಿ. ಮತ್ತು ಅದರ ಜೊತೆಯಲ್ಲಿ ನಮಗೆ ಈ ಪರ್ಟಿಕ್ಯುಲರ್ ಫಸ್ಟ್ ಚಾಪ್ಟರ್ ಅಲ್ಲಿ ನಮಗೆ ಡಾಟಾಬೇಸ್ನ ರಿಲೇಷನ್ಸ್, ಅಂದ್ರೆ ಒಂದು ಡಾಟಾಗೆ ಇನ್ನೊಂದು ಡಾಟಾ ಯಾವ ರೀತಿ ರಿಲೇಷನ್ ಇದೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಅದ್ರ ಜೊತೆಯಲ್ಲಿ ಈ ಫಸ್ಟ್ ಚಾಪ್ಟರ್ ಅಲ್ಲಿ ನಮಗೆ ಪ್ರೈಮರಿ ಕೀಸ್ ಮತ್ತು ಫಾರಿಜಿಂಗ್ ಕೀಸ್ ಅಂದ್ರೆ ಏನು ಅಂತ ನೋಡ್ತಾ ಹೋಗ್ತೀವಿ, ಮತ್ತು ಅವೆರಡರ ಮಧ್ಯದಲ್ಲಿರುವ ರಿಲೇಷನ್ ಏನಂತ ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ RDBMS ಅಂದ್ರೆ ರಿಲೇಷನಲ್ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಅಷ್ಟೇ, ಓಕೆನಾ? ಸೊ ಇಲ್ಲಿ ಕೆಳಗಡೆ ನೋಡಿ ಒಂದು ಎಕ್ಸಾಂಪಲ್ ಇದೆ. ಸೊ ಇವಾಗ ಫಸ್ಟ್ ಚಾಪ್ಟರ್ ನಮಗೆ ಡಾಟಾ ಅಂತಾನು ಕೂಡ ಬರುತ್ತೆ. ಸೊ ಡಾಟಾ ಅಂದ್ರೆ ಏನು? ಡಾಟಾ ಅಂದ್ರೆ ಇನ್ಫಾರ್ಮೇಶನ್ ಅಷ್ಟೇ ನಮ್ಗೆ ಗೊತ್ತಿರೋದು, ಬಟ್ ಈ ಇನ್ಫಾರ್ಮೇಶನ್ ಅಕ್ಯುರೇಟ್ ಆಗಿರೋದಿಲ್ಲ. ಹಾಗಾಗಿ ಇಲ್ಲಿ ಇದರ ಡೆಫಿನಿಷನ್ ಏನಿದೆ ನೋಡಿ, ಡಾಟಾ ಆರ್ ದ ರಾ ಅಂಡ್ ಅನ್ಪ್ರೊಸೀಡ್ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ದಟ್ ಹ್ಯಾವ್ ನೋ ಸ್ಪೆಸಿಫಿಕ್ ಮೀನಿಂಗ್. ಅಂದ್ರೆ ಇಲ್ಲಿ ಒಂದು ಡಾಟಾ ಇದೆ, ಅಂದ್ರೆ ಒಂದು ಇನ್ಫಾರ್ಮೇಶನ್ ಇದೆ, ಬಟ್ ಇದು ಪ್ರೊಸೆಸ್ಡ್ ಅಂದ್ರೆ ಕ್ಲಿಯಾರಿಟಿ ಆಗಿಲ್ಲ. ಯಾವ ಡಾಟಾ ಇದು, ಏನಕ್ಕೆ ಯೂಸ್ ಆಗುತ್ತೆ, ಎಲ್ಲಿ ಯೂಸ್ ಆಗುತ್ತೆ ಅನ್ನೋ ಒಂದು ಕ್ಲಿಯರ್ ಕಟ್ ಇನ್ಫಾರ್ಮೇಶನ್ ಇರೋದಿಲ್ಲ. ಸೊ ಹಂಗಾಗಿ ಇದನ್ನು ನಾವೇಂತೀವಿ ಅನ್ಪ್ರೊಸೆಸ್ಡ್ ಡಾಟಾ ಆರ್ ಇನ್ಫಾರ್ಮೇಶನ್ ಅಂತ ಕರಿತೀವಿ. ಸೊ ಅದಕ್ಕೆ ಎಕ್ಸಾಂಪಲ್ಸ್ ಏನೇನಿದೆ ನೋಡ್ರಿ, 25, 35 ದೋಸ್ ಆರ್ ನಂಬರ್ಸ್, ಓಕೆ? ಅವೆಲ್ಲ ನಂಬರ್ಸ್. ಅದಾದ್ಮೇಲೆ ಜಾನ್ವರಿ, ಫೆಬ್ರವರಿ ಅದು ಕೂಡ ಮಂತ್ಸ್ ನೇಮ್, ಓಕೆ? ಅದಾದ್ಮೇಲೆ 70%, 30% ಇವೆಲ್ಲ ರಾ ಫಿಗರ್ಸ್. ಬಟ್ ಏನು 70% ಜಾನ್ವರಿಯಲ್ಲಿ ಏನು, ಆ ಮಂತಲ್ಲಿ ಏನು ಆ ಮಂತು ಏನಕ್ಕಲ್ಲಿ ಆ ಮಂತನ್ನು ಯೂಸ್ ಮಾಡ್ತಾ ಇದ್ದೀವಿ, ಇದು ಯಾವುದನ್ನು ನಾವು ಪರ್ಟಿಕ್ಯುಲರ್ ಆಗಿ ಇಲ್ಲಿ ಮೆನ್ಷನ್ ಮಾಡಿಲ್ಲ. ಸೊ ಇದು ಬರೀ ಡಾಟಾವಾಗಿರುತ್ತೆ. ಇದನ್ನ ನಾವು ಅನ್ಪ್ರೊಸೆಸ್ಡ್ ಡಾಟಾ ಅಂತ ಕೂಡ ಕರಿತೀವಿ, ಓಕೆನಾ? ರಾ ಫ್ಯಾಕ್ಟ್ಸ್ ಸಚ್ ಆಸ್ ಲೈಕ್ ನೇಮ್ಸ್, ಮಾರ್ಕ್ಸ್, ಫೋನ್ ನಂಬರ್ಸ್ ಇವೆಲ್ಲ ಕೂಡ ಏನಾಗಿರ್ತವೆ, ರಾ ಅಂಡ್ ಅನ್ಪ್ರೊಸೆಸ್ಡ್ ಡಾಟಾ ಆಗಿರ್ತದೆ, ಓಕೆನಾ? ಸೊ ಇದೇ ರೀತಿ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಬರೋದು ಇನ್ಫಾರ್ಮೇಶನ್. ಸೊ ಇನ್ಫಾರ್ಮೇಶನ್ ಅಂದ್ರೆ ಏನು, ಮೀನಿಂಗ್, ಇನ್ಫಾರ್ಮೇಶನ್ ಅಂದ್ರೆ ಏನು ಅನ್ನೋದನ್ನ ಡೆಫಿನಿಷನ್ ನೋಡೋಣ ಇಲ್ಲಿ. ಪ್ರೊಸೆಸ್ ಅಂಡ್ ಆರ್ಗನೈಸ್ ಡಾಟಾ ದಟ್ ಈಸ್ ಮೀನಿಂಗ್ಫುಲ್ ಅಂಡ್ ಯೂಸ್ಫುಲ್ ಫಾರ್ ಡಿಸಿಷನ್ ಮೇಕಿಂಗ್. ಅಂದ್ರೆ ಇವಾಗ ನಾವು ಹಿಂದೆ ನೋಡಿದ್ವಿ, ಡಾಟಾ ಅಂದ್ರೆ ನೇಮ್ಸ್, ಮಾರ್ಕ್ಸ್ ಮತ್ತೆ ಇರ್ಬೋದು. ಅದೇ ಬರೀ ನೇಮ್ಸ್, ಫೋನ್ ನಂಬರ್, ಮಾರ್ಕ್ಸ್ ಅನ್ನ ಕೊಟ್ರೆ ಅದು ಒಂದು ಅರ್ಥ ಬರೋದಿಲ್ಲ ಅದಕ್ಕೆ. ಅಂದ್ರೆ ಇವಾಗ ನಾನಲ್ಲಿ ರಮೇಶ್ ಅಂತ ಬರ್ದೆ, ಬರೀ ರಮೇಶ್ ಅಂತ ಬರ್ದೆ ಯೂಸ್ ಇಲ್ಲ, ಹೌದಲ್ವಾ? ಸೊ ಇಲ್ಲಿ ಒಂದು ಇನ್ಫಾರ್ಮೇಶನ್ ಎಕ್ಸಾಂಪಲ್ ನೋಡ್ರಿ, ಏನಿದೆ ಎಕ್ಸಾಂಪಲ್, ರವಿ ಸ್ಕೋರ್ಡ್ 85 ಮಾರ್ಕ್ಸ್ ಇನ್ ಸೈನ್ಸ್, ಹೌದಲ್ವಾ? ಇವಾಗ ಇಲ್ಲಿ ನಾ ಬರೀ ರವಿ 85 ಮಾರ್ಕ್ಸ್ ಅಂತ ಬರ್ದಿದ್ರೆ ಅದು ನಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ತಿತ್ತಾ?
ಅದಕ್ಕೊಂದು ಮೀನಿಂಗ್ ಇರ್ತಿತ್ತ, ಅದಕ್ಕೊಂದು ಅರ್ಥ ಇರ್ತಿತ್ತ. ಸೊ ಹಾಗಾಗಿ ಇನ್ಫಾರ್ಮೇಶನ್ ಮತ್ತೆ ಡಾಟಾಗೆ ಡಿಫ್ರೆನ್ಸ್ ಏನ್ ನೋಡ್ರಿ, ಡಾಟಾದಲ್ಲಿ ಅನ್ಪ್ರೊಸೆಸ್ಡ್ ಡಾಟಾ ಇರುತ್ತೆ, ಅಂದ್ರೆ ಅನ್ಪ್ರೊಸೆಸ್ ಆಗದೆ ಇರೋದು ಎಂಟಿಟಿಗಳಿರುತ್ತೆ. ಅದೇ ಇನ್ಫಾರ್ಮೇಶನ್ ಅಲ್ಲಿ ಪ್ರೊಸೆಸ್ಡ್ ಆಗಿ ಅದಕ್ಕೆ ಅಂದ್ರೆ ಒಂದು ಪರ್ಟಿಕ್ಯುಲರ್ ಮೀನಿಂಗ್ ಇರುವಂತದ್ದು ಡಾಟಾ ನಮಗೆ ಇಲ್ಲಿ ಸಿಗುತ್ತೆ. ಸೊ ಇದನ್ನ ನಾವು ಇನ್ಫಾರ್ಮೇಶನ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ಏನಿದೆ ನೋಡ್ರಿ, ರವಿ ಸ್ಕೋರ್ಡ್ 85 ಮಾರ್ಕ್ಸ್ ಇನ್ ಸೈನ್ಸ್. ದಿಸ್ ಇಸ್ ದ ಇನ್ಫಾರ್ಮೇಶನ್ ಬೇಸ್ ಬಿಕಾಸ್ ಇಟ್ ಕನೆಕ್ಟ್ಸ್ ಡಾಟಾ ಟು ಮೀನಿಂಗ್. ಹೌದಲ್ವಾ? ಅಂದ್ರೆ ಇಲ್ಲಿ ನಮಗೆ ಒಂದು ಇನ್ಫಾರ್ಮೇಶನ್ ಇದೆ. ರವಿ ಒಂದು ನೇಮ್, ಅದು ಕೂಡ ಒಂದು ಇನ್ಫಾರ್ಮೇಶನ್ ಡಾಟಾ ಅಂತ ಕರಿತೀವಿ. ಮತ್ತೆ 85 ನಂಬರ್, ಅದು ಕೂಡ ಒಂದು ಡಾಟಾ. ಮತ್ತೆ ಸೈನ್ಸ್, ಅದು ಕೂಡ ಒಂದು ನೇಮ್, ಅದನ್ನು ಕೂಡ ಡಾಟಾ ಅಂತ ಕರಿತೀವಿ. ಈ ಮೂರು ಡಾಟಾವನ್ನು ಬಳಸ್ಕೊಂಡು ಅದೇನ್ ಮಾಡ್ತೀವಿ, ಒಂದು ಮೀನಿಂಗ್ಫುಲ್ ಸೆಂಟೆನ್ಸ್ ಅನ್ನ ನಮಗೆ ಇಲ್ಲಿ ಕೊಡ್ತಾ ಇದೆ. ಹೌದಲ್ವಾ? ಸೊ ದಿಸ್ ಈಸ್ ಕಾಲ್ಡ್ ಇನ್ಫಾರ್ಮೇಶನ್. ಇದನ್ನ ನಾವು ಇನ್ಫಾರ್ಮೇಶನ್ ಅಂತ ಹೇಳ್ತೀವಿ. ಅಂದ್ರೆ ಅನ್ಪ್ರೊಸೆಸ್ಡ್ ಡಾಟಾವನ್ನ ತಗೊಂಡು ಪ್ರೊಸೆಸ್ ಮಾಡಿ ಮೀನಿಂಗ್ಫುಲ್ ಇನ್ಫಾರ್ಮೇಶನ್ ಕೊಡೋದನ್ನ ನಾವು ಮೀನಿಂಗ್ಫುಲ್ ಇನ್ಫಾರ್ಮೇಶನ್ ಕೊಡೋದನ್ನ ನಾವೇನು ಕರಿತೀವಿ, ಇನ್ಫಾರ್ಮೇಶನ್. ಅಂದ್ರೆ ಮೀನಿಂಗ್ಫುಲ್ ಅರ್ಥ ಇರುವಂತ ಒಂದು ವಾಕ್ಯವನ್ನು ಕೊಡೋದನ್ನ ನಾವೇಂತ ಕರಿತೀವಿ, ಇನ್ಫಾರ್ಮೇಶನ್ ಅಂತ ಕರಿತೀವಿ. ಡಿಫ್ರೆನ್ಸ್ ನೋಡ್ರಿ ಇಲ್ಲಿ ಡಾಟಾಕ್ಕೂ ಮತ್ತು ಇನ್ಫಾರ್ಮೇಶನ್ಗೂ. ಡಾಟಾದಲ್ಲಿ ಏನಿರುತ್ತೆ, ರಾ ಫ್ಯಾಕ್ಟ್ಸ್ ಅಥವಾ ರಾ ಫಿಗರ್ಸ್ ಅಂತ, ಅಥವಾ ಏನೋ ಒಂದು ರಾ ಅಕ್ಷರಗಳಿದೆ ಅಂತ ಅನ್ಕೋಬಹುದು. ಒಂದು ಏನೋ ಒಂದು ಬರೆದಿದ್ದೀವಿ ಅಂತ ಹೇಳ್ಬೋದು. 1 2 3 ನೇಮ್ ರಮೇಶ್, ರಹೀಮ್ ಎಕ್ಸೆಟ್ರಾ. ಹೌದಲ್ವಾ? ಅದೇ ರೀತಿ ಇನ್ಫಾರ್ಮೇಶನ್ ಅಂತ ಒಂದು ಬಂದಾಗ ಇನ್ಫಾರ್ಮ್ಡ್ ಪ್ರೊಸೆಸ್ಡ್ ಅಂಡ್ ಮೀನಿಂಗ್ಫುಲ್ ಫ್ಯಾಕ್ಟ್ಸ್ ಇರ್ಬೇಕು. ಅಂದ್ರೆ ಇವಾಗ ನಮಗೆ ರಾ ಫ್ಯಾಕ್ಟ್ಸ್ ಅಲ್ಲಿ ಏನೇನು ಬಂತು, ರವಿ ನೇಮ್ ಬಂತು, 85 ಮಾರ್ಕ್ಸ್ ಬಂತು, ಸೈನ್ಸ್ ಸಬ್ಜೆಕ್ಟ್ ನೇಮ್ ಬಂತು. ಅದನ್ನೇ ನಾವು ಇನ್ಫಾರ್ಮೇಶನ್ ಆಗಿ ಕನ್ವರ್ಟ್ ಮಾಡಿದಾಗ ಏನಂತ ಆಗುತ್ತೆ ಮೀನಿಂಗ್ ನೋಡ್ರಿ, ಸೆಂಟೆನ್ಸು ರವಿ ಸ್ಕೋರ್ಡ್ 85 ಮಾರ್ಕ್ಸ್ ಇನ್ ಸೈನ್ಸ್. ಹೌದಲ್ಲ? ಇದು ಒಂದು ಮೀನಿಂಗ್ಫುಲ್ ಸೆಂಟೆನ್ಸ್ ಆಗಿ ಬರುತ್ತೆ. ಹೌದಲ್ವಾ? ಇದನ್ನು ನಾವು ಇನ್ಫಾರ್ಮೇಶನ್ ಅಂತ ಕರಿತೀವಿ. ಓಕೆನಾ? ಸೊ ಅದೇ ರೀತಿ ನೆಕ್ಸ್ಟ್ ನೋಡಿ ಇಲ್ಲಿ ಡಾಟಾಬೇಸ್. ಸೊ ಡಾಟಾಬೇಸ್ ಅಂದ್ರೇನು, ಇವಾಗ ನಾವು ಹಿಂದೆ ಇಲ್ಲಿ ಡಾಟಾವನ್ನು ನೋಡ್ತೀವಿ. ಸೊ ಡಾಟಾ ಅಂದ್ರೆ ಏನು, ರಾ ಫಿಗರ್ಸ್, ರಾ ಫ್ಯಾಕ್ಟ್ಸ್, ಅಥವಾ ಏನೋ ಒಂದು ಸುಮ್ಮನೆ ಬರೆದಿದ್ದೀವಿ ಅಂತ ಇಟ್ಕೊಳ್ತೀವಿ. ಓಕೆನಾ? ನೇಮ್, ನಂಬರ್ಸ್, ಫೋನ್ ನಂಬರ್ಸ್, ಎಕ್ಸೆಟ್ರಾ ಎಕ್ಸೆಟ್ರಾ. ಇನ್ಫಾರ್ಮೇಶನ್ ಅಂದ್ರೆ ಆ ಒಂದು ಅನ್ಪ್ರೊಸೆಸ್ಡ್ ಡಾಟಾವನ್ನು ತಗೊಂಡು ಪ್ರೊಸೆಸ್ ಮಾಡಿ ಮೀನಿಂಗ್ಫುಲ್ ಅರ್ಥ ಇರುವಂತ ಒಂದು ಸೆಂಟೆನ್ಸ್ ಅನ್ನು ಕೊಡೋದನ್ನು ನಾವು ಇನ್ಫಾರ್ಮೇಶನ್ ಅಂತ ಕರಿತೀವಿ. ಸೊ ಇವೆರಡನ್ನು ನಾವು ಮ್ಯಾನೇಜ್ ಮಾಡೋದಕ್ಕೆ, ಹೌದಲ್ವಾ, ಇವೆರಡನ್ನು ನಾವು ಮ್ಯಾನೇಜ್ ಮಾಡ್ತೀವಲ್ಲ, ಅದನ್ನ ನಾವೆಂತ ಕರಿತೀವಿ, ಡಾಟಾಬೇಸ್ ಅಂತ ಕರಿತೀವಿ. ಇಲ್ಲಿ ಡಾಟಾಬೇಸ್ ಅಂದ್ರೆ ಏನಿದೆ ನೋಡ್ರಿ, ಮೀನಿಂಗು ಕಲೆಕ್ಷನ್ ಆಫ್ ರಿಲೇಟೆಡ್ ಡಾಟಾ ಸ್ಟೋರ್ಡ್ ಇನ್ an organized way so it can be easily accessed, managed and updated. ಅಂದ್ರೆ ಇಲ್ಲಿ ನಾವು ಡಾಟಾಬೇಸ್ ಅಲ್ಲಿ ನಮ್ಗೆ ಇಲ್ಲಿ ರಿಲೇಟೆಡ್ ಡಾಟಾನ ಸೇವ್ ಮಾಡಿ ಇಡ್ತೇವೆ. ಹೌದಲ್ವಾ? ಈಗ ಹಿಂದೆ ನಾನು ಹೇಳಿದೆ ಏನಂತ, ಡಾಟಾ ಅನ್ನೋದು ಒಂದು ರಾ ಫಿಗರ್. ಹೌದಲ್ವಾ? ಡಾಟಾ ಅನ್ನೋದು ಒಂದು ರಾ ಫಿಗರ್. ಇಟ್ ಕ್ಯಾನ್ ಬಿ ಅ ನಂಬರ್, ನೇಮ್ ಆರ್ ಎನಿಥಿಂಗ್ ಎಲ್ಸ್. ಓಕೆ, ಬಟ್ ಅದಕ್ಕೆ ಮೀನಿಂಗ್ ಇರೋದಿಲ್ಲ. ಇಲ್ಲಿ ಎಕ್ಸಾಂಪಲ್ ಆಗಿ ನಿಮಗೆ 25 35 ಜನವರಿ ಫೆಬ್ರವರಿ 70%, 35%, ವಾಟ್ ಎವರ್ ಇಟ್ ಇಸ್. ಹೌದಲ್ವಾ? ಒಂದು ರಾ ಡಾಟಾ ಅಷ್ಟೇ ಅದು. ಇವಾಗ ನಾನು ಬಂದು ಬರೀ 25 ಅಂದ್ರೆ ನಿಮ್ಗೆ ಅರ್ಥ ಆಗುತ್ತೆ ಏನ್ 25 ಅಂತ. ಬರೀ ಜನವರಿ ಅಂತ ಹೇಳಿದ್ರೆ ಜನವರಿ ಅಂದ್ರೆ ಏನು, ಜನವರಿ, ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅಂತ ಕೇಳ್ತಿರಲ್ಲ. ಸೊ ಹಾಗೆ ಇದನ್ನ ನಾವು ಅಂತೀವಿ ಅನ್ಪ್ರೊಸೆಸ್ಡ್ ಆರ್ ರಾ ಫ್ಯಾಕ್ಟ್ಸ್ ಅಂತ ಕರಿತೀವಿ ಡಾಟಾ ಅಂದ್ರೆ. ಓಕೆನಾ? ಸೊ ಅದೇ ಇನ್ಫಾರ್ಮೇಶನ್ ಅಂದ್ರೆ ಈಗ ಅಲ್ಲಿ ನಾನು ರಾ ಡಾಟಾವನ್ನ ಏನ್ ಕೊಟ್ಟಿದ್ದಲ್ಲ ನಿಮ್ಗೆ, ಅದನ್ನ ತಗೊಂಡು ಪ್ರೊಸೆಸ್ ಮಾಡಿ ಅದನ್ನ ಮೀನಿಂಗ್ಫುಲ್ ಸೆಂಟೆನ್ಸ್ ಆಗಿ ಕೊಡೋದನ್ನ ನಾವೇನಂತ ಕರಿತೀವಿ, ಇನ್ಫಾರ್ಮೇಶನ್ ಅಂತ ಕರಿತೀವಿ. ಓಕೆನಾ? ಸೊ ಇವಾಗ ನಾವು ರಾ ಡಾಟಾವನ್ನ ತಗೊಂಡ್ವಿ, ರಾ ಫ್ಯಾಕ್ಟ್ಸ್ ಅನ್ನ ತಗೊಂಡ್ವಿ, ಅದನ್ನ ನಾವು ಪ್ರೊಸೆಸ್ ಮಾಡಿ ಒಂದು ಮೀನಿಂಗ್ಫುಲ್ ಸೆಂಟೆನ್ಸ್ ಅನ್ನ ಮಾಡಿದ್ವಿ. ಹೌದಲ್ವಾ? ಅದನ್ನ ನಾವೇಂತ ಕರಿತೀವಿ, ಇನ್ಫಾರ್ಮೇಶನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ರವಿ ಸ್ಕೋರ್ಡ್ 85 ಮಾರ್ಕ್ಸ್ ಇನ್ ಸೈನ್ಸ್. ಹೌದಲ್ವಾ? ಸೊ ಇಲ್ಲಿ ರವಿ ಅನ್ನೋದೇನಿಲ್ಲಿ ಒಂದು ನೇಮ್. ಹೌದಲ್ವಾ? ರವಿ ಅನ್ನೋದೇನಿಲ್ಲಿ ಒಂದು ನೇಮ್. ಮತ್ತೆ 85 ಅನ್ನೋದು ಒಂದು ನಂಬರ್. ಹೌದಲ್ವಾ? 85 ಅನ್ನೋದು ಒಂದು ನಂಬರ್, ಸೈನ್ಸ್ ಅನ್ನೋದು ಒಂದು ನೇಮ್. ಹೌದಲ್ವಾ? ಸೊ ಈಗ ನಾವು ಈ ಮೂರು ಪ್ರೊಸೆಸ್ಡ್ ಡಾಟಾವನ್ನ ತಗೊಂಡು ಈ ಮೂರನ್ನು ನಾವು ಡಾಟಾ ಅಂತ ಕರಿತೀವಿ. ನೇಮ್ ಇಸ್ ಅ ಡಾಟಾ, ನಂಬರ್ ಇಸ್ ಅ ಡಾಟಾ. ಹೌದಲ್ವಾ? ಸೊ ಈ ಮೂರನ್ನು ನಾವು ಇಲ್ಲಿ ಅನ್ಪ್ರೊಸೆಸ್ಡ್ ಡಾಟಾ ಅಂತ ಕರಿತೀವಿ, ಅನ್ಪ್ರೊಸೆಸ್ ಫ್ಯಾಕ್ಟ್ಸ್ ಅಂತ ಕರಿತೀವಿ. ಆ ಅನ್ಪ್ರೊಸೆಸ್ ಫ್ಯಾಕ್ಟ್ಸ್ ಅನ್ನು ತಗೊಂಡು ಆರ್ಗನೈಸ್ ಮಾಡಿದ್ರೆ ಹೊಂದಿಸ್ತೀವಿ. ಯಾವ ರೀತಿ ಹೊಂದಿಸಿದೀವಿ ನೋಡ್ರಿ, ಒಂದು ಮೀನಿಂಗ್ಫುಲ್ ಸೆಂಟೆನ್ಸ್ ಆಗೋ ರೀತಿ ನಾವು ಹೊಂದಿಸಿದೀವಿ. ಸೊ ಇದನ್ನ ನಾವೇಂತ ಕರಿತೀವಿ, ಇನ್ಫಾರ್ಮೇಶನ್ ಅಂತ ಕರಿತೀವಿ. ರವಿ ಸ್ಕೋರ್ಡ್ 85 ಮಾರ್ಕ್ಸ್ ಇನ್ ಸೈನ್ಸ್, ಇದು ಒಂದು ಮೀನಿಂಗ್ಫುಲ್ ಸೆಂಟೆನ್ಸ್ ಇದೆ. ಹೌದಲ್ವಾ? ಅಂದ್ರೆ ಅರ್ಥ ಆಗುತ್ತೆ ನಿಮ್ಗೆ ಹೇಳಿದ್ರೆ. ಅದು ಬಿಟ್ಟು ನಾವು ಬಂದು ರವಿ ರವಿ ಅಂತ ಹೇಳಿದ್ರೆ ನಿಮ್ಗೆ ಅರ್ಥ ಆಗೋ ಚಾನ್ಸೇ ಇಲ್ಲ. ಏನ್ ರವಿ, ರವಿ, ವಾಟ್ ನೆಕ್ಸ್ಟ್ ರವಿ. ಹೌದಲ್ಲ? ಆ ತರ ಅನ್ಸಕ್ ಸ್ಟಾರ್ಟ್ ಆಗಿರುತ್ತೆ. ಅದೇ ನೆಕ್ಸ್ಟ್ 85, ಬರೀ ಒಂದು 85 ರವಿ 85 ಸೈನ್ಸ್, ಈ ತರ ಹೇಳಿದ್ರೆ ನಿಮ್ಗೆ ಅರ್ಥ ಆಗೋ ಚಾನ್ಸ್ ಇದೆನಾ? ಬಹಳ ಕಡಿಮೆ ಚಾನ್ಸ್ ಇದೆ. ಹೌದಲ್ವಾ? ಸೊ ಅದನ್ನ ನಾವು ರಾ ಫ್ಯಾಕ್ಟ್ಸ್ ತಗೊಂಡ್ಬಂದು ಅರೇಂಜ್ ಮಾಡಿ, ಅಂದ್ರೆ ಆರ್ಗನೈಸ್ ಮಾಡಿ ಹೊಂದಿಸಿ
ಒಂದು ಮೀನಿಂಗ್ಫುಲ್ ಸೆಂಟೆನ್ಸ್ ಅನ್ನ ಕೊಡೋದನ್ನ ನಾವು ಏನಂತ ಕರಿತೀವಿ, ಇನ್ಫಾರ್ಮೇಶನ್ ಅಂತ ಕರಿತೀವಿ. ಓಕೆನಾ. ಅದೇ ರೀತಿ ನೆಕ್ಸ್ಟ್ ನೋಡ್ರಿ ಏನಿದೆ, ಡಾಟಾಬೇಸ್ ಅಲ್ಲಿ ಏನ್ ಮಾಡ್ತೀವಿ, ಈಗ ರಿಲೇಟೆಡ್ ಡಾಟಾ ಏನಿದೆ ಅಲ್ಲ, ಇವಾಗ ನಾವಲ್ಲಿ ರವಿದು ಸೈನ್ಸ್ ಮಾರ್ಕ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ರವಿಗೆ ಸೈನ್ಸ್ಗೂ ಮತ್ತೆ ಮಾರ್ಕ್ಸ್ಗೆ ರಿಲೇಟೆಡ್ ಆಗಿ ನಾವು ಮಾತಾಡ್ತಾ ಇದ್ವಿ, ಹೌದಲ್ವಾ. ಮಾರ್ಕ್ಸ್ಗೂ ಮತ್ತೆ ಸಬ್ಜೆಕ್ಟ್ಗೂ ಮತ್ತೆ ರವಿಗೆ ಏನ್ ಸಂಬಂಧ ಇದೆ ಅನ್ನೋದನ್ನ ಮಾತಾಡಿದ್ವಿ. ಆ ತರದ ಡಾಟಾವನ್ನು ತಗೊಂಬಂದು ನಾವಿಲ್ಲಿ ಹೊಂದಿಸಿ ಆರ್ಗನೈಸ್ ಮಾಡಿ ಸೇವ್ ಮಾಡಿ ಇಡೋ ಒಂದು ಪ್ಲೇಸ್ನ ನಾವೇನು ಕರಿತೀವಿ, ಡಾಟಾಬೇಸ್ ಅಂತ ಕರಿತೀವಿ. ಓಕೆನಾ. ಸೊ ಈ ಡಾಟಾಬೇಸ್ ಏನಕ್ಕೆ ನಮ್ಗೆ ಇಂಪಾರ್ಟೆಂಟ್ ಅಂದ್ರೆ, ಈ ತರ ನಮ್ಗೆ ಯಾವುದೇ ಒಂದು ಡಾಟಾವನ್ನ ಸೇವ್ ಮಾಡಬೇಕಾದಾಗ ಸೇವ್ ಮಾಡಿ ತದನಂತರ ನಮಗೆ ಇನ್ ಕೇಸ್ ಎಲ್ಲೋ ಸಬ್ಮಿಟ್ ಮಾಡ್ಬೇಕು ಆ ಡಾಟಾ. ಇನ್ ಕೇಸ್ ನೀವು ಟೀಚರ್ ಆಗಿದ್ರೆ ನೀವು ಇನ್ಫಾರ್ಮೇಶನ್ ಆ್ಯಡ್ ಮಾಡಿರ್ತೀರಿ, ಇನ್ ಕೇಸ್ ಎಲ್ಲೋ ಒಂದ್ ಕಡೆ ನಿಮ್ ಕೈಯಿಂದ ಮಿಸ್ಟೇಕ್ ಆಗಿರುತ್ತೆ, ಅವಾಗ ಡಾಟಾ ಬೇಕಂದ್ರೆ ನೀವು ಮತ್ತೆ ಅಲ್ಲಿ ಇಲ್ಲಿ ಉಳ್ಕೋಬೇಕಾಗಿಲ್ಲ, ಸೀದಾ ಡಾಟಾಬೇಸ್ಗೆ ಹೋಗಿ ನೀವು ಯಾವ ಒಂದು ಕ್ಯಾಟಗರಿಯಲ್ಲಿ ನೀವು ಅಂದ್ರೆ ಆರ್ಗನೈಸ್ ಮಾಡಿರ್ತಿರಲ್ಲ, ಈಗ ಒಂದು ಆರ್ಗನೈಸ್ ಮಾಡತ್ತೀವಿ ಅಂದಾಗ ಈ ಕಡೆ ಸ್ಪೋರ್ಟ್ಸ್ ಸ್ಟೂಡೆಂಟ್ಸ್, ಈ ಕಡೆ ಸೈನ್ಸ್ ಸ್ಟೂಡೆಂಟ್ಸ್, ಈ ಕಡೆ ಆರ್ಟ್ಸ್ ಸ್ಟೂಡೆಂಟ್ಸ್ ಅಂತೇಳಿ ಈ ತರ ನಾವು ಆರ್ಗನೈಸ್ ಮಾಡ್ಬೇಕಾದ್ರೆ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಹೊಂದಿಸ್ತೀವಿ, ಹೌದಲ್ವಾ. ಸೊ ಅಲ್ಲಿ ಹೋಗ್ಬಿಟ್ಟು ನೀವು ನಿಮ್ಗೆ ಯಾವ ಡಾಟಾ ಬೇಕಾಗಿದೆ ಅದನ್ನ ಬೇಗ ಕ್ವಿಕ್ ಆಗಿ ಆಕ್ಸೆಸ್ ಮಾಡೋದಕ್ಕೆ ನಿಮ್ಗೆ ಇಲ್ಲಿ ಹೆಲ್ಪ್ ಆಗುತ್ತೆ. ಮತ್ತೆ ಇನ್ ಕೇಸ್ ಏನಾದರೂ ಅಪ್ಡೇಟ್ ಮಾಡ್ಬೇಕಾಗಿದ್ರೆ, ಇನ್ ಕೇಸ್ ಏನು ಇಂಟರ್ನಲ್ ಅಸೆಸ್ಮೆಂಟ್ 1 ಅಲ್ಲಿ ಕಡಿಮೆ ಮಾರ್ಕ್ಸ್ ತಗೊಂಡಿದ್ದು ವ್ಯಾಲ್ಯೂಯೇಟ್ ಮಾಡಿದಾಗ ಕಡಿಮೆ ಮಾರ್ಕ್ಸ್ ಬಂದಿರುತ್ತೆ, ಸ್ಟೂಡೆಂಟ್ ಅದನ್ನ ನೋಡಿ ಸರ್ ನಮ್ಗೆ ಇಲ್ಲಿ ಕರೆಕ್ಟ್ ಆಗಿ ಬರ್ದಿದ್ದೀನಿ, ನಾನು ಇಲ್ಲಿ ಮಾರ್ಕ್ಸ್ ಮಿಸ್ಟೇಕ್ ಇದೆ, ನಂಗೆ ಇನ್ನೂ ಸ್ವಲ್ಪ ಮಾರ್ಕ್ಸ್ ಬರೋದಿದೆ ನೋಡಿ ಅಂತಂದಾಗ ಸರ್ ಅಲ್ಲಿ ಪೇಪರಲ್ಲಿ ಕರೆಕ್ಷನ್ ಮಾಡೋದಲ್ಲದೆ ಮತ್ತೆ ಬಂದು ಸ್ಟೂಡೆಂಟ್ ಮಾರ್ಕ್ ಶೀಟ್ ಒಂದಿರುತ್ತಲ್ಲ, ಸೊ ಆ ಮಾರ್ಕ್ ಶೀಟ್ ಅಲ್ಲಿ ಕೂಡ ಅಪ್ಡೇಟ್ ಮಾಡ್ಬೇಕಾಗುತ್ತಲ್ಲ. ಅದೇ ರೀತಿ ಇನ್ ಕೇಸ್ ನಿಮ್ಗೆ ಡಾಟಾದಲ್ಲಿ ಏನಾದ್ರು ಎರರ್ ಕಂಡು ಬಂದ್ರೆ ಮತ್ತೆ ನೀವು ಡಾಟಾಬೇಸ್ ಅಲ್ಲಿ ಬಂದು ಮತ್ತೆ ಅದನ್ನ ಅಪ್ಡೇಟ್ ಮಾಡಬಹುದು, ಹೌದಲ್ವಾ. ಫಾರ್ ಎಕ್ಸಾಂಪಲ್ ಇಲ್ಲಿ ಏನಿದೆ ನೋಡಿ, ಆ ಸ್ಕೂಲ್ ಡಾಟಾಬೇಸ್ ಕಂಟೈನಿಂಗ್ ಸೆವರಲ್ ಟ್ಯಾಬ್ಸ್, ಹೌದಲ್ವಾ. ಈಗ ನಿಮ್ಮ ಸ್ಕೂಲ್ ಡಾಟಾವನ್ನು ಇಡೋಣ, ನಿಮ್ಮ ಸ್ಕೂಲ್ ಡಾಟಾದಲ್ಲಿ ನಿಮ್ಮ ರಿಜಿಸ್ಟರ್ ಬುಕ್ ಹಿಡಿದ್ರೆ, ಓಕೆನಾ. ಸ್ಕೂಲ್ ಡಾಟಾ ಅಂದ್ರೆ ನಿಮ್ಮ ರಿಜಿಸ್ಟರ್ ಬುಕ್ ಅಲ್ಲಿ ನಿಮ್ದು ಕಂಪ್ಲೀಟ್ ಡಾಟಾ ಇರುತ್ತೆ, ಹೌದಲ್ವಾ. ಏನೇನು ಇರುತ್ತೆ, ಸ್ಟೂಡೆಂಟ್ ಟೇಬಲ್, ಮಾರ್ಕ್ಸ್ ಟೇಬಲ್, ಟೀಚರ್ಸ್ ಟೇಬಲ್. ಓಕೆ. ಸೊ ಸ್ಟೂಡೆಂಟ್ ಟೇಬಲ್ ಅಲ್ಲಿ ಅಂತೆ ಸ್ಟೂಡೆಂಟ್ ನೇಮು, ರೋಲ್ ನಂಬರು, ಕ್ಲಾಸ್. ಮಾರ್ಕ್ಸ್ ಅಲ್ಲಿ ರೋಲ್ ನಂಬರ್, ಸಬ್ಜೆಕ್ಟ್, ಮಾರ್ಕ್ಸ್, ಹೌದಲ್ವಾ. ಅದೇ ರೀತಿ ಟೀಚರ್ಸ್ ಅಲ್ಲಿ ಟೀಚರ್ಸ್ ID, ಅವ್ರ ನೇಮು, ಅವ್ರು ಯಾವ ಸಬ್ಜೆಕ್ಟ್ ನ ಟೀಚ್ ಮಾಡ್ತಾರೆ ಅನ್ನೋದು ಈ ಡಾಟಾಬೇಸ್ ಅಲ್ಲಿ ನಾವು ಎಂಟ್ರಿ ಮಾಡಿರ್ತೀವಿ, ಹೌದಲ್ವಾ. ಆ ಡಾಟಾಬೇಸ್ ಲಿಂಕ್ ಆಲ್ ದಿಸ್ ಇನ್ಫಾರ್ಮೇಶನ್ ಟುಗೆದರ್ ಲಾಜಿಕಲಿ. ಇದಿಷ್ಟು ಇನ್ಫಾರ್ಮೇಶನ್ ನ ಲಾಜಿಕಲಿ ಅಂದ್ರೆ ಒಂದು ಮೀನಿಂಗ್ಫುಲ್ ಆಗಿ ಜೋಡಿಸಿಡೋದಕ್ಕೆ ಏನ ಯೂಸ್ ಮಾಡ್ತೀವಿ, ಡಾಟಾಬೇಸ್ ಅನ್ನ ಯೂಸ್ ಮಾಡ್ತಾ ಹೋಗ್ತೇವೆ, ಓಕೆನಾ. ಸೊ ನೆಕ್ಸ್ಟ್ ನೋಡ್ರಿ, ನಾನು ಹೇಳ್ದಂಗೆ ಯಾವಾಗಲೇ ಇನ್ ಕೇಸ್ ನಿಮ್ಗೆ ನನ್ನ ಎಕ್ಸ್ಪ್ಲನೇಷನ್ ಅಲ್ಲಿ ಕೂಡ ಒಂದ್ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದ್ರೆ, ನಾನು ಅದಕ್ಕೆ ಪ್ರತಿಯೊಂದು ಸ್ಲೈಡ್ ಅನ್ನ ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಬರೆದಿದ್ದೀನಿ. ಸೊ ನಿಮಗೆ ಇಂಗ್ಲಿಷ್ ಅಲ್ಲಿ ಗೊತ್ತಾಗಿಲ್ಲ ಅಂದ್ರೆ ನೀವು ಮತ್ತೆ ಒಂದ್ಸರಿ ಕನ್ನಡದಲ್ಲಿ ನೋಡಿ ಅರ್ಥ ಮಾಡ್ಕೋಬಹುದು, ಓಕೆನಾ. ಇನ್ ಕೇಸ್ ಅದಾದ್ಮೇಲೆ ಡೌಟ್ ಇದ್ರೆ ಕಮೆಂಟ್ ಮಾಡಬೇಕು, ಓಕೆನಾ. ಸೊ ನೆಕ್ಸ್ಟ್ ನೋಡಿ, DBMS ಅಂದ್ರೆ ಏನು, ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂದ್ರೆ ಏನು ಅಂತ ನೋಡ್ತಾವ. ಸೊ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂದ್ರೆ ಆ ಸಾಫ್ಟ್ವೇರ್ ಟೂಲ್ ದಟ್ ಅಲೌಸ್ ಯೂಸರ್ ಟು ಕ್ರಿಯೇಟ್, ಸ್ಟೋರ್, ಮ್ಯಾನೇಜ್ ಅಂಡ್ ರಿಟ್ರೀವ್ ಡಾಟಾ ಫ್ರಮ್ ಡಾಟಾಬೇಸ್ ಎಫಿಷಿಯೆಂಟ್ಲಿ. ಅಂದ್ರೆ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಅನ್ನೋದು ಒಂದು ಸಾಫ್ಟ್ವೇರ್ ಇದು, ಓಕೆನಾ. DBMS ಅನ್ನೋದು ಒಂದು ಸಾಫ್ಟ್ವೇರ್ ಅಪ್ಲಿಕೇಶನ್. ಹಿಂಗೆ ನಾವು ಲಿಬ್ರಾಫಿಸ್ ರೈಟರ್, ಕ್ಯಾಲ್ಕ್, ಇಂಪ್ರೆಸ್ ಇವೆಲ್ಲ ಯೂಸ್ ಮಾಡ್ತಾ ಇದ್ದೀವಲ್ಲ, ಅದೇ ರೀತಿ ಕೂಡ ಇದು ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್. ಈ ಸಾಫ್ಟ್ವೇರ್ ಅಲ್ಲಿ ಈ ಸಾಫ್ಟ್ವೇರ್ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ, ಹೊಸ ಯೂಸರ್ ID ನ ಕ್ರಿಯೇಟ್ ಮಾಡೋದಕ್ಕೆ, ಅಥವಾ ಇನ್ಫಾರ್ಮೇಶನ್ ಸ್ಟೋರ್ ಮಾಡೋದಕ್ಕೆ, ಮತ್ತೆ ಆ ಇನ್ಫಾರ್ಮೇಶನ್ ಅಲ್ಲಿ ಏನಾದರೂ ಆಲ್ಟರ್ನೇಟ್ ಚೇಂಜ್ ಮಾಡೋದಿದ್ರೆ ಚೇಂಜ್ ಮಾಡೋದಕ್ಕೆ, ಅಥವಾ ಯಾವುದಾದ್ರೂ ಇನ್ಫಾರ್ಮೇಶನ್ ನಾವು ಮಿಸ್ ಮಾಡಿದೀವಿ ಅಂದಾಗ ಅದನ್ನ ಮತ್ತೆ ವಾಪಸ್ಸು ನಾವು ರಿಟ್ರೀವ್ ಮಾಡ್ಕೊಳ್ಳೋದ್ರೆ ವಾಪಸ್ ಆ ಇನ್ಫಾರ್ಮೇಶನ್ ಪಡ್ಕೊಳ್ಳೋದಕ್ಕೆ ಏನ್ ಮಾಡ್ತೀವಿ, ಮತ್ತೆ ಡಾಟಾಬೇಸ್ ಮ್ಯಾನೇಜ್ಮೆಂಟ್ಗೆ ಹೋಗಿ ನಾವು ಆ ಇನ್ಫಾರ್ಮೇಶನ್ ರಿಕವರ್ ಮಾಡ್ಬೋದು, ಹೌದಲ್ವಾ. ಸೊ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನೋಡೋಣ. ಫಂಕ್ಷನ್ ಆಫ್ DBMS ಅಂದ್ರೆ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಓಕೆನಾ. ಸೊ ಕ್ರಿಯೇಟಿಂಗ್ ಅಂಡ್ ಆರ್ಗನೈಸಿಂಗ್ ಡಾಟಾ ಅಂದ್ರೆ, ಇವಾಗ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಆಟೋಮೆಟಿಕ್ ಎಲ್ಲ ಡಾಟಾ ಇರೋದಿಲ್ಲ, ಅಥವಾ ಎಲ್ಲ ಇನ್ಫಾರ್ಮೇಶನ್ ಇರೋದಿಲ್ಲ, ಹೌದಲ್ವಾ. ನೀವು ಈಗ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಏನಾಗುತ್ತೆ ಅಂದ್ರೆ, ನೀವು ಯಾವಾಗ ಡಾಟಾವನ್ನ ಹಾಕ್ತಿರೋ ಆವಾಗ ಅಲ್ಲಿ ಡಾಟಾ ಸೇವ್ ಆಗ್ತಾ ಹೋಗುತ್ತೆ. ಅಂದ್ರೆ ನೀವು ಫಸ್ಟ್ ಅಲ್ಲಿ ಒಂದು ಡಾಕ್ಯುಮೆಂಟ್ ಅನ್ನ ಕ್ರಿಯೇಟ್ ಮಾಡಬೇಕು, ಹೌದಲ್ವಾ. ಸೊ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಫಸ್ಟ್ ನಾವೇನ್ ಮಾಡ್ತೀವಿ, ಯಾವಾಗಲೂ ಕ್ರಿಯೇಟ್ ಆರ್ ಆರ್ಗನೈಸ್ ಡಾಟಾ ಇನ್ಫಾರ್ಮೇಶನ್ ಕ್ರಿಯೇಟ್ ಮಾಡ್ತೀವಿ. ನಾವು ಯಾವಾಗ ಇನ್ಪುಟ್ ಅನ್ನ ಕೊಡ್ತೀವೋ ಅದರೊಳಗೆ ಇನ್ಫಾರ್ಮೇಶನ್, ಅವಾಗ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಇನ್ಫಾರ್ಮೇಶನ್ ಸ್ಟಾರ್ಟ್ ಆಗುತ್ತೆ. ಅದಾದ್ಮೇಲೆ ಅಪ್ಡೇಟಿಂಗ್ ಅಂಡ್ ಡಿಲೀಟಿಂಗ್ ಆರ್ ರಿಟ್ರೀವಿಂಗ್ ಇನ್ಫಾರ್ಮೇಶನ್. ಇನ್ ಕೇಸ್ ಇವಾಗ ನಿಮ್ ಸ್ಕೂಲ್ದು ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಡಾಟಾಬೇಸ್ ನ ನೀವೇ ಮ್ಯಾನೇಜ್ ಮಾಡ್ತಾ ಇದ್ದೀರಿ ಅಂತ ಇಟ್ಕೋರಿ. ನಿಮ್ಗೆ ಏನಾಗುತ್ತೆ, ಅವಾಗ
ಪ್ರತಿ ದಿನ ಯಾರು ಬಂದ್ರು ಯಾರಿಲ್ಲ, ಏನಕ್ಕೆ ರಜಾ ಮಾಡಿದ್ರು ಅದೆಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ರಿ ಅಂತ ಹೇಳಿದ್ರು. ನೀವು ಆ ಇನ್ಫಾರ್ಮೇಶನ್ ವರ್ಷ ಪೂರ್ತಿ ಇಡೋ ಅವಶ್ಯಕತೆ ಇರುತ್ತಾ ನಿಮಗೆ? ಇರೋದಿಲ್ಲ. 1 ಮಂತ್ ಒಂದ್ಸತಿ ಎಲ್ಲ ಕ್ಲಿಯರ್ ಮಾಡಿದ್ರೆ ಸಾಕು ನಿಮಗೆ, ಹೌದಲ್ವಾ? ಸೊ ನೀವೇನ್ ಮಾಡ್ಬೋದು, 1 ಮಂತ್ ಅಲ್ಲಿ ಲಾಸ್ಟ್ಗೆ ಎಷ್ಟು ಹುಡುಗರು ಆಬ್ಸೆಂಟ್ ಆದ್ರು, ಎಷ್ಟು ಜನ ಪ್ರೆಸೆಂಟ್ ಆದ್ರು, ಇದನ್ನೆಲ್ಲ ಚೆಕ್ ಮಾಡಿ ಅದ್ರಲ್ಲಿ ಏನಾದ್ರು ಮಿಸ್ಟೇಕ್ ಇದ್ರೆ ಅದನ್ನ ಅಪ್ಡೇಟ್ ಮಾಡಿ, ಇನ್ ಕೇಸ್ ಎಲ್ಲ ಇನ್ಫಾರ್ಮೇಶನ್ ಕರೆಕ್ಟ್ ಇದೆ, ನಾವು ಎಲ್ಲ ಇನ್ಫಾರ್ಮೇಶನ್ ತಗೊಂಡು ನಾವು HM ಸಬ್ಮಿಟ್ ಮಾಡಿಬಿಟ್ಟಿದ್ವಿ ಅಂದಾಗ ನಿಮ್ಗೆ ಲಾಸ್ಟ್ ಅಲ್ಲಿ ಆ ಇನ್ಫಾರ್ಮೇಶನ್ ನೆಕ್ಸ್ಟ್ ಮಂತ್ಗೆ ಕ್ಯಾರಿ ಔಟ್ ಮಾಡೋದು ಏನು ಯೂಸ್ ಇರೋದಿಲ್ಲ, ಹೌದಲ್ವಾ? ಆ ಟೈಮಲ್ಲಿ ನೀವು ಏನ್ ಮತ್ತೆ ಡಾಟಾಬೇಸ್ನ ಕ್ಲಿಯರ್ ಮಾಡ್ಬೋದು. ಕ್ಲಿಯರ್ ಮಾಡಿ ಮತ್ತೆ ನೆಕ್ಸ್ಟ್ ಮಂತಲ್ಲಿ ಹೊಸ ಡಾಟಾವನ್ನ ಎಂಟ್ರಿ ಮಾಡ್ತಾ ಹೋಗ್ಬೋದು, ಹೌದಲ್ವಾ? ಸೊ ಮತ್ತೇನ್ ಮಾಡ್ಬೋದು ನೋಡ್ರಿ, ಇಲ್ಲಿ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಮ್ಯಾನೇಜಿಂಗ್ ರಿಲೇಶನ್ಶಿಪ್ ಬಿಟ್ವೀನ್ ಟೇಬಲ್ಸ್, ಹೌದಲ್ವಾ? ಈಗ ಹಿಂದ್ಗಡೆ ನಾವು ಇಲ್ಲಿ ಟೇಬಲ್ಸ್ ಮಾತಾಡಿದಾಗ ಸ್ಟೂಡೆಂಟ್ ಟೇಬಲ್, ಮಾಸ್ ಟೇಬಲ್ ಮತ್ತೆ ಟೀಚರ್ಸ್ ಟೇಬಲ್ ಅನ್ನ ಎಕ್ಸಾಂಪಲ್ ಆಗಿ ತಗೊಂಡ್ವಿ, ಹೌದಲ್ವಾ? ಇಲ್ಲಿ ನೋಡ್ರಿ ಇದ್ರ ಫಂಕ್ಷನ್ ಏನಿದೆ, ಮ್ಯಾನೇಜಿಂಗ್ ದ ರಿಲೇಶನ್ಶಿಪ್ ಬಿಟ್ವೀನ್ ದ ಟೇಬಲ್ಸ್, ಹೌದಲ್ವಾ? ಈಗ ಸ್ಟೂಡೆಂಟ್ ಟೇಬಲ್, ಟೀಚರ್ಸ್ ಟೇಬಲ್, ಮಾರ್ಕ್ಸ್ ಟೇಬಲ್, ಇದನ್ನ ಯಾವ ರೀತಿ ಮ್ಯಾನೇಜ್ ಮಾಡುತ್ತೆ, ಅಥವಾ ಯಾವ ರೀತಿ ನಾವು ಮ್ಯಾನೇಜ್ ಮಾಡೋದಕ್ಕೆ ನಾವು ಯಾವ ರೀತಿ ಹೇಳ್ತೀವೋ ಆ ರೀತಿ ಅದು ಮ್ಯಾನೇಜ್ ಮಾಡೋಕೆ ಸ್ಟಾರ್ಟ್ ಆಗುತ್ತೆ, ಹೌದಲ್ವಾ? ಅಂದ್ರೆ ಇವಾಗ ಈ ಟೀಚರು ಈ ಸಬ್ಜೆಕ್ಟು, ಆ ಸಬ್ಜೆಕ್ಟ್ ಅಲ್ಲಿ ಈ ಸ್ಟೂಡೆಂಟು ಇಷ್ಟು ಮಾರ್ಕ್ಸ್, ಇವಾಗ 3 ಟೇಬಲ್ ಕೋರಿಲೇಟ್ ಆದ್ವಲ್ಲ, ಒಂದಕ್ಕೊಂದು ಅರ್ಥ ಬರ್ತಲ್ಲ. ಇವಾಗ ಈ ಒಂದು ಟೀಚರ್ದು ಈ ಸಬ್ಜೆಕ್ಟ್ ಅಲ್ಲಿ ಈ ಒಂದು ಸ್ಟೂಡೆಂಟ್ ಇಷ್ಟು ಸ್ಕೋರ್ ಅನ್ನ ಮಾಡಿದಾನೆ ಅಂತಂದು ನಾವು ಡಾಟಾವನ್ನ ಮ್ಯಾನೇಜ್ ಮಾಡ್ಬೋದು. ಈಗ ಏನಾಗ್ತಾ ಇದೆ, ಒಂದು ಟೇಬಲ್ ಇಂದ ಇನ್ನೊಂದು ಟೇಬಲ್ಗೆ, ಎರಡು ಟೇಬಲ್ ಮಧ್ಯೆ ಏನು ಇನ್ಫಾರ್ಮೇಶನ್, ಏನು ರಿಲೇಷನ್ ಇದೆ ಅನ್ನೋದನ್ನ ಈ ಒಂದು ಡಾಟಾ ಬೇಸ್ ಅಲ್ಲಿ ನಾವು ಮ್ಯಾನೇಜ್ ಮಾಡ್ತಾ ಹೋಗ್ಬೋದು, ಹೌದಲ್ವಾ? ಅದಾದ್ಮೇಲೆ ಕಂಟ್ರೋಲಿಂಗ್ ಆಕ್ಸೆಸ್ ಅಂಡ್ ಎನ್ಶೂರಿಂಗ್ ಡಾಟಾ ಸೆಕ್ಯೂರಿಟಿ, ಹೌದಲ್ವಾ? ಇವಾಗ ನಾನು ಆವಾಗಲೇ ಹೇಳಿದಂಗೆ, ಇನ್ ಕೇಸ್ ಈಗ ಸ್ಟೂಡೆಂಟ್ ಮಾರ್ಕ್ಸ್ ಎಂಟರ್ ಮಾಡಿದ್ದನ್ನ ಓನ್ಲಿ ಟೀಚರ್ಸ್ ಆಕ್ಸೆಸ್ ಇದ್ರೆ ಟೀಚರ್ಸ್ ಏನ್ ಮಾಡ್ತಾರೆ, ಮಾರ್ಕ್ಸ್ ಎಂಟ್ರಿ ಮಾಡ್ತಾರೆ, ಸ್ಟೂಡೆಂಟ್ ಪರ್ಫಾರ್ಮೆನ್ಸ್ ಹೆಂಗಿದೆ ಚೆಕ್ ಮಾಡ್ತಾರೆ, ಹೌದಲ್ವಾ? ಅದೇ ಇನ್ ಕೇಸ್ ನಿಮಗ್ ಕೊಟ್ರೆ ನೀವೇನ್ ಮಾಡ್ತೀರಿ, ಎಲ್ಲ ಸಬ್ಜೆಕ್ಟ್ ಔಟ್ ಆಫ್ ಔಟ್ ಹಾಕೊಂಡು ಹೋಗ್ತಾ ಇರ್ತೀರಿ, ಹೌದಲ್ಲ? ಹೌದಲ್ಲ? ಸೊ ಹಂಗಾಗಿ ಕಂಟ್ರೋಲಿಂಗ್ ಆಕ್ಸೆಸ್ ಅಂದ್ರೆ ಆ ಡಾಟಾ ಬೇಸ್ ಅನ್ನ ಯಾರ್ಯಾರು ಯೂಸ್ ಮಾಡ್ಬೋದು, ಯಾರ್ಯಾರು ಅದನ್ನ ಎಡಿಟ್ ಮಾಡ್ಬೋದು, ಅಥವಾ ಯಾರ್ಯಾರು ಅಲ್ಲಿ ಚೇಂಜಸ್ ಅನ್ನ ಮಾಡ್ಬೋದು ಅನ್ನೋದನ್ನ ನಾವು ಕಂಟ್ರೋಲ್ ಮಾಡ್ಬೋದು ಯೂಸಿಂಗ್ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಅಪ್ಲಿಕೇಶನ್ಸ್, ಓಕೆನಾ? ಸೊ ಇಲ್ಲಿ ಕೆಲವೊಂದಿಷ್ಟು ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಅಪ್ಲಿಕೇಶನ್ ಎಕ್ಸಾಂಪಲ್ಸ್ ಇದೆ ನೋಡಿ. ನಮ್ಮ ಸಿಲೆಬಸ್ ಇರೋದು ಲಿಬ್ರೆ ಆಫೀಸ್ ಬೇಸ್, ಓಕೆ, ಓಪನ್ ಸೋರ್ಸ್ ಇದು, ಓಕೆನಾ? ಅದಾದ್ಮೇಲೆ MySQL ಇದೆ, MS ಆಕ್ಸೆಸ್ ಇದೆ, ಓರಲ್ ಡಾಟಾಬೇಸ್ ಇದೆ, ಒರಾಕಲ್ ಡಾಟಾಬೇಸ್ ಇದೆ, ಓಕೆನಾ? of course, ಕವಿತಾ ಡೆಫಿನೆಟ್ಲಿ ಯು ಕ್ಯಾನ್ ಸ್ಕೋರ್ 100 out of 100 ಆನ್ NSQ ಸಬ್ಜೆಕ್ಟ್ ಅಲ್ಲಿ ಪಕ್ಕ 100 ಗಣಿತ ತೊಗೊಂತೀನಿ. ಇನ್ ಕೇಸ್ ಇದೇ ತರ ಓದ್ತಾ ಹೋದ್ರೆ, ನಾನು ಲೇಟಾಗಿ ಸ್ಟಾರ್ಟ್ ಮಾಡಿದ್ದೀನಿ ಬಿಕಾಸ್ ಆಫ್ ಸಮ್ಮರ್ ಅಲ್ಲಿ ನನಗೆ ಬೇರೆ ಕೆಲಸ ಇರುತ್ತೆ, ಹಾಗಾಗಿ ಸ್ವಲ್ಪ ಗ್ಯಾಪ್ ಮಾಡಿದ್ದೆ ನಾನು. ಸೊ ಬಟ್ ವಾಪಸ್ ಬಂದಿದ್ದೀನಿ. ನಿಮ್ಗೆ ಇನ್ನೊಂದ್ಸರ್ತಿ ಹೇಳ್ತೀನಿ, ಎಲ್ಲ ಸ್ಲೈಡ್ಸ್ ಅನ್ನ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಎರಡರಲ್ಲಿ ಇನ್ಫಾರ್ಮೇಶನ್ ಇದೆ. ನಿಮಗೆ ಇಂಗ್ಲೀಷಲ್ಲಿ ಅರ್ಥ ಆಗಿಲ್ಲ ಅಂದ್ರೆ ಒಂದ್ಸರ್ತಿ ನೀವು ಕನ್ನಡದಲ್ಲಿ ಕೂಡ ಓದಿ ಅರ್ಥ ಮಾಡ್ಕೋಬಹುದು, ಓಕೆನಾ? ಇನ್ ಕೇಸ್ ಅಲ್ಲಿ ಅರ್ಥ ಆಗಿಲ್ಲ ಅಂದ್ರೆ ಅವ್ರು ಮತ್ತೆ ಕಮೆಂಟ್ ಮಾಡಿ ಅಥವಾ ಗ್ರೂಪಲ್ಲಿ ಮೆಸೇಜ್ ಹಾಕಿ ಅಲ್ಲಿಂದ ಕ್ಲಿಯರ್ ಮಾಡೋಣ, ಓಕೆನಾ? ಸೊ ನೆಕ್ಸ್ಟ್ ಏನಿದೆ ನೋಡಿ, ಅಡ್ವಾಂಟೇಜಸ್ ಆಫ್ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಈ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನ ಯೂಸ್ ಮಾಡೋದ್ರಿಂದ ನಮಗೆ ಏನು ಅಡ್ವಾಂಟೇಜಸ್ ಇದೆ ಅಂತ ನೋಡ್ತಾ ಹೋಗೋಣ. ಸರ್, ಇಸ್ NSQF ಕ್ಯಾನ್ಸಲ್ಡ್ ಬಿಫೋರ್ ಹಾಲಿಡೇಸ್, ಅವರ್ ಹೆಡ್ ಮಾಸ್ಟರ್ ಸೇಡ್ ಟು ಸ್ಟೂಡೆಂಟ್ಸ್. ಓಕೆನಾ? ಸೊ ಇಲ್ಲಿ ನೋಡ್ರಿ, ರಿಡ್ಯೂಸಿಂಗ್ ಡುಪ್ಲಿಕೇಶನ್, ಓಕೆನಾ? ಫಸ್ಟ್ ಬಂದು ರಿಡ್ಯೂಸಿಂಗ್ ಡುಪ್ಲಿಕೇಶನ್ ಅಂದ್ರೆ ಒಂದು ಡಾಟಾವನ್ನ ಡುಪ್ಲಿಕೇಟ್ ಆಗೋದು. ಅಂದ್ರೆ ಈಗ ಮೇಲ್ಗಡೆ ಕವಿತನ್ಗೆ 100 ಕೊಟ್ಬಿಟ್ಟಿದ್ದಾರೆ ಸೈನ್ಸ್, ಓಕೆನಾ? ಬಟ್ ಸೆಕೆಂಡ್ ಟೈಮ್ ಅಲ್ಲೂ ನೆಕ್ಸ್ಟ್ ಕವಿತಾ ಇನ್ನೊಬ್ರು, ಈಗ ಕವಿತಾ ಆರ್ ಅನ್ನೋರು ಒಬ್ರು ಇರ್ತಾರೆ, ಕವಿತಾ ಎಂ ಅನ್ನೋರು ಇನ್ನೊಬ್ರು ಇದ್ದಾರೆ. ಸೊ ಇವ್ ಕವಿತಾ ಆರ್ಗೆ ನಾವ್ ಏನ್ ಮಾಡಿದೀವಿ, 100 ಕೊಟ್ಬಿಟ್ಟಿದೀವಿ ಮೇಲ್ಗಡೆ ಲೈನಲ್ಲಿ. ನೆಕ್ಸ್ಟ್ ಲೈನಿಗೆ ಬಂದಾಗ ಏನ್ ಮಾಡ್ತೀವಿ ನಾವು, ಕವಿತಾ ಎಮ್ಮಿಗೆ 100 ಕೊಟ್ಟಿದೀವಿ ಅನ್ಕೊಂಡು ಮತ್ತೆ ಕವಿತಾ ಆರ್ಗೆನೆ ನಾವ್ ಏನ್ ಮಾಡ್ತೀವಿ 100 ಕೊಡಕ್ ಹೋಗ್ತೀವಿ. ಆ ತರ ಅವಾಗ ಏನಾಗುತ್ತೆ, ಕವಿತಾ ಆರ್ದು 2 ಮಾರ್ಕ್ಸ್ ಎಂಟರ್ ಆಗ್ಬಿಟ್ಟು ಡುಪ್ಲಿಕೇಟ್ ಒಂದು ಬಂದ್ಬಿಡುತ್ತೆ, ಹೌದಲ್ವಾ? ಸೊ ಈ ತರ ಡುಪ್ಲಿಕೇಟ್ ಆಗದೆ ಇರೋ ಹಾಗೆ ನಾವಿಲ್ಲಿ ಮ್ಯಾನೇಜ್ ಮಾಡ್ತಾ ಹೋಗ್ಬೋದು, ಓಕೆನಾ? ಸೊ ದ ಸೇಮ್ ಡಾಟಾ ಡಸಂಟ್ ಹ್ಯಾವ್ ಟು ಬಿ ಸ್ಟೋರ್ಡ್ ಇನ್ ಮಲ್ಟಿಪಲ್ ಪ್ಲೇಸಸ್. ಸೇಮ್ ಡಾಟಾವನ್ನ
ಮತ್ತೆ ಮತ್ತೆ ನಾವು ಸೇವ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಓಕೆನಾ. ಎಕ್ಸಾಂಪಲ್, ಇನ್ ಅ ಸ್ಕೂಲ್ ಡಾಟಾಬೇಸ್ ಆ ಸ್ಟೂಡೆಂಟ್ಸ್ ನೇಮ್ ಅಂಡ್ ರೋಲ್ ನಂಬರ್ ಆರ್ ಸ್ಟೋರ್ಡ್ ಒನ್ಸ್ ಇನ್ ದ ಸ್ಟೂಡೆಂಟ್ ಟ್ಯಾಬ್, ನಾಟ್ ರಿಪೀಟೆಡ್ ಇನ್ ಎವ್ರಿ ಮಾರ್ಕ್ ಆರ್ ಅಟೆಂಡೆನ್ಸ್ ರೆಕಾರ್ಡೆಡ್. ಹೌದಲ್ವಾ. ಅಂದ್ರೆ ಇನ್ ಕೇಸ್ ಇವಾಗ ಎಲ್ಲ ಡಿಜಿಟಲ್ ಆಗಿದ್ರೆ ನಮ್ಮ ಸ್ಕೂಲ್ಸ್ ಅಲ್ಲಿ, ಓಕೆನಾ, ರಿಜಿಸ್ಟ್ರೇಷನ್ ಡಿಜಿಟಲ್ ಮಾಡ್ತಾರೆ. ಫಸ್ಟ್ ಪೇಪರ್ ಅಂತೂ ನಾನು ರಿಜಿಸ್ಟ್ರೇಷನ್ ಮಾಡ್ತಾರೆ, ಅದೆಲ್ಲ ಮಾತಾಡಲ್ಲ. ಸೊ ಇವಾಗ ರಿಜಿಸ್ಟ್ರೇಷನ್ ನಮ್ದು ಡಿಜಿಟಲ್ ಆಗಿ, ಅಟೆಂಡೆನ್ಸು ಕೂಡ ಡಿಜಿಟಲಿ ಆಗ್ತಾ ಇದ್ರೆ, ಅಲ್ಲಿ ಪ್ರತಿದಿನ ಟೀಚರ್ ಬಂದು ಸ್ಟೂಡೆಂಟ್ ನೇಮು, ರೋಲ್ ನಂಬರ್ ಇದನ್ನೆಲ್ಲ ಎಂಟ್ರಿ ಮಾಡ್ತಾ ಹೋಗ್ತಾರ? ಇಲ್ಲ. ಏನಾಗುತ್ತೆ, ರಿಜಿಸ್ಟ್ರೇಷನ್ ಏನ್ ಮಾಡ್ತಾ ಇರ್ತಾರಲ್ಲ ಆವಾಗ್ಲೇ ಏನ್ ಮಾಡ್ತಾರೆ, ಸ್ಟೂಡೆಂಟ್ ನೇಮು, ಸ್ಟೂಡೆಂಟ್ ಒಂದು ರೋಲ್ ನಂಬರ್ ಆಲ್ರೆಡಿ, ಮತ್ತೆ ಅವ್ರ ಕ್ಲಾಸ್ ಯಾವುದು ಅದನ್ನೆಲ್ಲ ಆಲ್ರೆಡಿ ಆಡ್ ಮಾಡಿರ್ತಾರೆ. ಹೌದಲ್ವಾ. ಸೊ ನೆಕ್ಸ್ಟ್ ಟೈಮ್ ಬೇರೆ ಟೀಚರು ಇನ್ ಕೇಸ್ ಆನ್ಲೈನ್ ಅಲ್ಲಿ ನಮ್ದು ಅಟೆಂಡೆನ್ಸ್ ತೊಗೊಳ್ಳೋ ಹಾಗೆ ಇದ್ದಿದ್ರೆ, ಟೀಚರ್ ಏನ್ ಮಾಡ್ತಾರೆ, ಡೈರೆಕ್ಟ್ ಆಗಿ ಬಂದು ಡಾಟಾಬೇಸ್ ಓಪನ್ ಮಾಡ್ತಾರೆ ಸ್ಟೂಡೆಂಟ್ ಅಟೆಂಡೆನ್ಸ್. ಓಕೆ, ಅಲ್ಲಿ ಆಲ್ರೆಡಿ ಇವಾಗ ಸ್ಟೂಡೆಂಟ್ ನೇಮ್ ಇರ್ತದೆ, ರೋಲ್ ನಂಬರ್ ಇರ್ತದೆ, ಅವ್ರ ಕ್ಲಾಸ್ ಕೂಡ ಇರುತ್ತೆ. ಹೌದಲ್ವಾ. ಸೊ ಏನ್ ಮಾಡಿದ್ರೆ, ಸಿಂಪ್ಲಿ ಮುಂದೆ ಪ್ರೆಸೆಂಟ್ ಆಬ್ಸೆಂಟ್ ಆಗ್ತಾ ಹೋಗ್ತಾರೆ. ಹೌದಲ್ವಾ. ಸೊ ಈ ತರ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಗೆ ಜಾಸ್ತಿ ಟೈಮ್ ಕನ್ಸಂಪ್ಷನ್ ಆಗಲ್ಲ. ಹೌದಲ್ವಾ. ಇವಾಗ ನಾವು ಇನ್ನೂ ಪೇಪರ್ ಅಲ್ಲೇ ಇದೀವಿ ಅಟೆಂಡೆನ್ಸ್. ಓಕೆನಾ. ಗೌರ್ಮೆಂಟ್ ಶಾಲೆಯಲ್ಲಿ ಇನ್ನೂ ನಾವು ಅಟೆಂಡೆನ್ಸ್ ರಿಜಿಸ್ಟರ್ ಬುಕ್ ಅಲ್ಲೇ ತಗೊಂತಾ ಹೋಗ್ತೀವಿ. ಓಕೆನಾ. ಸೊ ಅದೇ ಇನ್ ಕೇಸ್ ಡಿಜಿಟಲ್ ಆಗಿದ್ರೆ ನಮ್ಗೆ ಇಲ್ಲಿ ಟೈಮ್ ಉಳಿತಿತ್ತು. ಹೌದಾ. ಪೇಪರ್ ಯೂಸ್ ಮಾಡೋ ಅವಶ್ಯಕತೆ ಇದ್ದಿದ್ದಿಲ್ಲ. ಓಕೆನಾ. ಮತ್ತೆ ಈ ತರ ಮಾಡೋದ್ರಿಂದ ನಮ್ಮ ಡಾಟಾ ಬೇಸ್ ಅಲ್ಲಿ ಜಾಸ್ತಿ ಸ್ಪೇಸ್ ಕೂಡ ಉಳಿಯುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ. ಓಕೆನಾ. ಸೊ ನೆಕ್ಸ್ಟ್ ಏನಿದೆ ನೋಡಿ. ಸೊ ಅದೇ ಇಲ್ಲಿ ಕನ್ನಡದಲ್ಲಿ ಇದೆ. ಸೊ ನೆಕ್ಸ್ಟ್ ನೀವು ಕನ್ನಡದಲ್ಲಿ ಬೇಕಾದ್ರೆ ಕೂಡ ಒಂದ್ಸತಿ ಓದ್ಕೊಂಡು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಓಕೆನಾ. ಸೊ ಅಡ್ವಾಂಟೇಜಸ್ ಆಫ್ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಅಲ್ಲಿ ನೆಕ್ಸ್ಟ್ ಏನಿದೆ ನೋಡ್ರಿ, ಎನ್ಶೂರಿಂಗ್ ಡಾಟಾ ಸೆಕ್ಯೂರಿಟಿ. ಅಂದ್ರೆ ಇವಾಗ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಅಲ್ಲಿ ನಾವು ಯಾವುದೇ ಒಂದು ಡಾಟಾವನ್ನು ಹಾಕಿದೀವಿ ನಿಜ, ಬಟ್ ಆ ಡಾಟಾ ಸೆಕ್ಯೂರ್ ಆಗಿದೆಯೋ ಇಲ್ಲ ಅನ್ನೋದನ್ನ ಹೇಗೆ ನೋಡೋದು. ಇನ್ ಕೇಸ್ ನಿಮ್ಗೆ ಟೀಚರ್ ಏನಾದ್ರು ಫುಲ್ ಫ್ರೀಡಮ್ ಕೊಟ್ಟಿದ್ರೆ, ಓಕೆನಾ, ಈಗ ರಿಜಿಸ್ಟರ್ ಅಲ್ಲೇ ಅಟೆಂಡೆನ್ಸ್ ಹಾಕ್ತಾರೆ ಗ್ಯಾರಂಟಿ, ಅದು ಗೊತ್ತಿದೆ. ಹೌದಲ್ವಾ, ಎಲ್ಲರಿಗೂ ಗೊತ್ತಿದೆ. ಇನ್ ಕೇಸ್ ಟೀಚರ್ ಏನಾದ್ರು ಆ ರಿಜಿಸ್ಟರ್ ಬುಕ್ ಅನ್ನ 24/7 ನಿಮ್ಮ ಕಡೆಗೆ ಕೊಟ್ಟಿದ್ರೆ ಏನ್ ಮಾಡ್ತೀರಿ? ಯಾರ ಹತ್ರ ಇರುತ್ತೋ ಒಂದಲ್ಲ ಒಂದ್ ಸರ್ತಿ ಏನ್ ಮಾಡ್ತಾರೆ, ಅಟೆಂಡೆನ್ಸ್ ಅಟೆಂಡೆನ್ಸ್ ಆಬ್ಸೆಂಟ್ ಇರೋದನ್ನ ಪಾಸ್ ಮಾಡೋದು, ಅಥವಾ ಬೇರೆ ಯಾರೋ ಅವ್ನಿಗೆ ಯಾಕೆ ಬಂದಿಲ್ಲ ಅಂದ್ರೆ ಅವನ್ನ ಆಬ್ಸೆಂಟ್ ಮಾಡೋದು, ಈ ತರ ಡಾಟಾ ಆಲ್ಟರ್ನೇಟ್ ಮಾಡೋದು. ಹೌದಲ್ವಾ. ಅಲ್ಲಿ ಡಾಟಾ ಮಿಸ್ ಆಗಿ ಸ್ಟಾರ್ಟ್ ಆಗುತ್ತೆ. ಹೌದಲ್ವಾ. ಸ್ಯಾಟ್ಸ್ ಅಲ್ಲಿ ಆಮೇಲೆ ಮಾಡ್ತಾರೆ. ಹೌದಲ್ವಾ. ರನ ಯು ಆರ್ ಸೇಯಿಂಗ್ ರೈಟ್, ಬಟ್ ಅದು ಆಮೇಲೆ ಮಾಡ್ತಾರೆ. ಅಟ್ ದ ಪ್ರೆಸೆಂಟ್ ಮಾಡ್ತಾರೆ ಅವರು, ಪ್ರೆಸೆಂಟ್ ಮಾಡೋದಿಲ್ಲ. ಇನ್ ಕೇಸ್ ನಾನು ಡಿಜಿಟಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಮಾಡಬೇಕಾದ್ರೆ ನಾವು ಡಾಟಾಬೇಸ್ ಅನ್ನ ಆಕ್ಚುಲಿ ಡಿಜಿಟಲ್ ಆಗಿ ಯೂಸ್ ಮಾಡತ್ತೀವಿ. ಇನ್ ಕೇಸ್ ನೀವು ನಮ್ಮ ಸ್ಕೂಲಲ್ಲಿ ನೋಡೋದಾದ್ರೆ ನಿಮ್ಮ ರಿಜಿಸ್ಟರ್ ಬುಕ್ ಏನಿರುತ್ತಲ್ಲ ಅದನ್ನ ನೀವು ಡಾಟಾಬೇಸ್ ಅನ್ಬೋದು. ಹೌದಲ್ವಾ. ಅದರಲ್ಲಿ ಕೂಡ ನಿಮ್ಮ ಎಲ್ಲ ಇನ್ಫಾರ್ಮೇಶನ್ ಇರುತ್ತೆ. ಅದಲ್ವಾ. ಆದ್ರೆ ಅಲ್ಲಿ ಏನಾಗಿರುತ್ತೆ ಗೊತ್ತಾ, ಪ್ರತಿ ಒಂದು ಪೇಜ್ಗೂ ಅವ್ರು ನಿಮ್ಮ ಹೆಸರು, ನಿಮ್ಮ ರೋಲ್ ನಂಬರು ಪ್ರತಿ ದಿನ ಅಥವಾ ಒನ್ ಟೈಮ್ ಕೂತ್ಕೊಂಡು ಕಂಪ್ಲೀಟ್ ಬುಕ್ ಎಲ್ಲ ಎಷ್ಟು ದಿನಕ್ಕೆ ಬೇಕೋ ಅಷ್ಟು ದಿನದ ಲೈನ್ ಹಾಕಿ 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 ಕೂತ್ಕೊಂಡು ಬರ್ಕೊಂಡ್ ಬಂದಿರುತ್ತೆ. ಎಷ್ಟೋ ಸರ್ತಿ ನಿಮಗೂ ಕೂಡ ಕೊಟ್ಟಿರ್ತಾರೆ. ಹೌದಲ್ವಾ. ಇಲ್ಲಿ ಲೈನ್ ಹಾಕಿ ಇದನ್ನೆಲ್ಲ ಫಿಲ್ ಮಾಡ್ಕೊಂಡ್ ಬರ್ರಿ ಅಂತೇಳಿ. ಹೌದಲ್ವಾ. ಆದ್ರೆ ಅದೇ ಸಿಸ್ಟಮ್ ಅಲ್ಲಿ ಯಾಕೆ ನಾನು ಹೇಳ್ತಾ ಇದ್ದೀನಿ ಎಕ್ಸಾಂಪಲ್ ಅಂದ್ರೆ, ಸಿಸ್ಟಮ್ ಅಲ್ಲಿ ಆತರ ಮಾಡೋ ಅವಶ್ಯಕತೆ ಇರೋದಿಲ್ಲ. ಡಿಜಿಟಲ್ ಅಲ್ಲ, ಎಟ್ ಎ ಟೈಮ್ ನಾವು ಮೇನ್ ಫೈಲ್ ಅಲ್ಲಿ ನಿಮ್ದು ಎಲ್ಲ ಡೀಟೇಲ್ ಕೊಟ್ಟಿದ್ರೆ, ನೆಕ್ಸ್ಟ್ ಇದ್ರದ್ದೇ ನಮ್ಗೆ ಅಟೆಂಡೆನ್ಸ್ ಶೀಟ್ ಬೇಕಂದಾಗ ಏನ್ ಮಾಡುತ್ತೆ ಅದು, ನಿಮ್ದು ಆಲ್ರೆಡಿ ನೇಮ್ ಗೀಮ್ ಎಲ್ಲ ಇದೆ, ಅಟೆಂಡೆನ್ಸ್ ಏನ್ ಬೇಕು, ಎ ಆರ್ ಪಿ, ಏನು ಅಬ್ಸೆಂಟ್ ಆರ್ ಪ್ರೆಸೆಂಟ್, ಇವೆರಡೇ ಅಲ್ವಾ. ಸೊ ಅವೆರಡು ಆಪ್ಷನ್. ಇವಾಗ ನಾನು ನಿಮ್ಗೆ ಈ ಕ್ಲಾಸ್ ಸ್ಟಾರ್ಟ್ ಮಾಡೋಕ್ ಮುಂಚೆಗೆ ನಿಮ್ಗೆ ಅಲ್ಲಿ ಪೋಲ್ ಆಗಿದೆ. ಅಲ್ಲಿ ಪೋಲ್ ಅಲ್ಲಿ ಏನಿತ್ತು ಆಪ್ಷನ್, ಎಸ್ ಆರ್ ನೋ. ಅದೇ ತರನೇ ಅದು ಡಿಜಿಟಲ್ ಆಗಿ ಆಗಿದ್ರೆ ಅಟೆಂಡೆನ್ಸ್ ಎವ್ರಿ ಡೇ ಕ್ಲಾಸ್ ಅಲ್ಲಿ ತೋಳಂದ್ರೆ ಏನಿರುತ್ತೆ, ಆಬ್ಸೆಂಟ್ ಆರ್ ಪ್ರೆಸೆಂಟ್, ಇವೆರಡೇ ಬರುತ್ತೆ. ಹೌದಲ್ವಾ. ಸೊ ಆ ತರ ಮಾಡೋದ್ರಿಂದ ನಮ್ಗೆ ಟೈಮ್ ಕನ್ಸಂಪ್ಷನ್ ಕಡಿಮೆ ಆಯ್ತಾ. ಹೌದಾ. ಡಾಟಾ ಮತ್ತೆ ಯಾರು ಸಿಗೋದಿಲ್ಲ, ಎನಿ ಕಂಡೀಷನ್ ಸೀದಾ ಸ್ಯಾಟ್ಸ್ ಒಳಗೆ ಹೋಗ್ಬಿಡ್ಬೋದು. ಹೌದಲ್ವಾ. ಪೇಪರ್ ಯೂಸ್ ಮಾಡೋದಕ್ಕಿಂತ ನಾವು ಬೇರೆ ಯಾವ್ದಾದ್ರು ಡಿಜಿಟಲ್ ಮಾರ್ಗವನ್ನ ಮಾಡ್ಕೊಂಡಿದ್ರೆ ಕ್ಲಾಸ್ ಎಂಟರ್ ಆದ್ಮೇಲೆ ಅಟೆಂಡೆನ್ಸ್ ತೊಗೊಳೋದಕ್ಕೆ ನಮ್ಗೆ ಸ್ಯಾಟ್ಸ್ ಅಲ್ಲಿ ಆಮೇಲೆ ಈವ್ನಿಂಗ್ ಕೂತ್ಕೊಂಡು ಎಂಟ್ರಿ ಮಾಡೋ ಅವಶ್ಯಕತೆ ಇರ್ತಿತ್ತ? ಇಲ್ವಲ್ಲ. ಆಟೋಮೆಟಿಕ್ ಅಪ್ಡೇಟ್ ಆಗ್ಬಿಡ್ತಿತ್ತು ಸ್ಯಾಟ್ಸ್ ಡಾಟಾಬೇಸ್ಗೆ. ಹೌದಲ್ವಾ. ಸೊ ಹಾಗಾಗಿ ಏನು ಬುಕ್ದು ಎಕ್ಸಾಂಪಲ್ ಕೊಟ್ಟೆ ನಿಮಗೆ ರಿಜಿಸ್ಟರ್. ಓಕೆನಾ. ಸೊ ಬಟ್ ಇಲ್ಲಿ ನೋಡ್ರಿ, ಅದೇ ನಾನು ಹೇಳ್ತಾ ಇದ್ದು ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಅಲ್ಲಿ
ನಮ್ಮ ಸ್ಕೂಲ್ಸ್ ಅಲ್ಲಿ ಬುಕ್ ಆಗಿರೋದ್ರಿಂದ ಅಲ್ಲಿ ಡಾಟಾಗೆ ಸೆಕ್ಯೂರಿಟಿ ಇರುತ್ತಾ ಹೇಳಿ? ಬುಕ್ ಅಲ್ಲಿ ಬರ್ದಿರೋದನ್ನ ಯಾವಾಗ ಬೇಕಾದ್ರೂ ಯಾರು ಬೇಕಾದ್ರೂ ಆಲ್ಟರ್ ಮಾಡ್ಬೋದು, ಹೌದಲ್ವಾ? ನೀವು ಕೆಲವೊಂದಿಷ್ಟು ಸಲ ನೋಡಿರ್ತೀರಿ, ಎಷ್ಟೋ ಸರ್ತಿ ಹುಡುಗರು ಈ ಸರ್ ನಾನು ಹಂಗ್ ಮಾಡಿದ್ದೆ ಸರ್, ಹಿಂಗ್ ಮಾಡಿದ್ದೆ ಸರ್, ನಾನು ಬಂದಿದ್ದೆ ಸರ್, ಅಲ್ಲಿ ಹೋಗಿದ್ದೆ ಸರ್, ಸುಳ್ಳ ಏನೋ ಒಂದು ಹೇಳಿ ಆಬ್ಸೆಂಟ್ ಇರೋದು, ಪ್ರೆಸೆಂಟ್ ಇದ್ದವನ್ನ ಆಬ್ಸೆಂಟ್ ಮಾಡ್ಬಿಡೋದು, ಹೌದಲ್ವಾ? ಅದೇ ಇನ್ ಕೇಸ್ ನಾನು ಹೇಳ್ದಂಗೆ ಡಿಜಿಟಲ್ ಆಗಿ ಅಟೆಂಡೆನ್ಸ್ ಆಗಿದೆ, ಟೀಚರ್ ಪಾಸ್ ಪ್ರೆಸೆಂಟ್ ಹಾಕಿದ ತಕ್ಷಣ ಆಟೋಮೆಟಿಕ್ ಸ್ಯಾಟ್ಸ್ ಅಲ್ಲಿ ಅಪ್ಡೇಟ್ ಆಗಿರೋದು. ಆಮೇಲೆ ನಮಗೆ ಡಾಟಾವನ್ನ ಮತ್ತೆ ಅಪ್ಡೇಟ್ ಚೇಂಜ್ ಮಾಡೋ ಅವಶ್ಯಕತೆ ಇರ್ತಿದ್ದಿಲ್ಲ, ಚೇಂಜ್ ಮಾಡೋ ಆಪ್ಷನ್ ಬರ್ತಿದ್ದಿಲ್ಲ, ಯಾಕಂದ್ರೆ ಸ್ಯಾಟ್ಸ್ ಗೌರ್ಮೆಂಟ್ ಅಲ್ಲ, ಅಲ್ಲಿ ಹೋದ್ಮೇಲೆ ಅಲ್ಲಿ ಚೇಂಜ್ ಮಾಡೋ ಆಪ್ಷನ್ ಇರಂಗಿಲ್ಲ ನಮಗೆ, ಹೌದಲ್ವಾ? ಅಲ್ಲಿ ಡಾಟಾ ಸೆಕ್ಯೂರ್ ಆಗಿರುತ್ತೆ, ಅಂದ್ರೆ ಆಲ್ಟರ್ ಮಾಡೋದಿಲ್ಲ ಬೇರೆ. ಅಪ್ಪಿತಪ್ಪಿ ಇವಾಗ ನಿಮ್ದು ಸ್ಟೂಡೆಂಟ್ ರಿಜಿಸ್ಟರ್ ಬುಕ್ ಏನಾದ್ರು ಟೀಚರ್ ಮಳೆಯಲ್ಲಿ ಎಲ್ಲೋ ಬಿಡಿಸ್ಕೊಂಡ್ಬಿಟ್ರೆ ಅಂದ್ರೆ ಎಲ್ಲೋ ನಿಮ್ದು ಡಾಟಾ ಎಲ್ಲ ನೀರ್ ಪಾಲಾಗ್ಬಿಡುತ್ತೆ, ಹೌದಲ್ವಾ? ಅದೇ ಬದಲಾಗಿ ನಾವು ಡಿಜಿಟಲ್ ಆಗಿ ಮಾಡಿದ್ರೆ, ಡಾಟಾಬೇಸ್ ಅನ್ನ ಯೂಸ್ ಮಾಡಿದ್ರೆ ಆಟೋಮೆಟಿಕಲಿ ಡಾಟಾಬೇಸ್ ಅಲ್ಲಿ ಸೆಕ್ಯೂರ್ ಆಗಿರುತ್ತೆ, ಹೌದಲ್ವಾ? ಯಾವುದೇ ರೀತಿಯಾಗಿ ನಮ್ದು ಕಳೆದೋಯ್ತು, ಮಿಸ್ ಆಗಿ ಹಾಕಿದ್ವಿ, ಈ ತರದ್ ಯಾವುದೇ ಪ್ರಾಬ್ಲಮ್ಸ್ ಬರೋದಿಲ್ಲ, ಹೌದಲ್ವಾ? ಸೊ ನೆಕ್ಸ್ಟ್ ನೋಡೋಣ ಮತ್ತೇನಿದೆ. ನೆಕ್ಸ್ಟ್ ಈಸಿ ಡಾಟಾ ಶೇರಿಂಗ್, ಹೌದಲ್ವಾ? ಇವಾಗ ನಾನು ಹೇಳಿ ಅಟೆಂಡೆನ್ಸ್ ತೊಗೊಂತಾರಲ್ಲ ಅವರು, ಅಟೆಂಡೆನ್ಸ್ ಮಾರ್ಕ್ಸ್ ಎಲ್ಲದೂ ನಿಮ್ದು ರಿಜಿಸ್ಟರ್ ಬುಕ್ ಮತ್ತು ಪೇಪರ್ ಅಲ್ಲಿ ತಗೋತಾರೆ, ಹೌದಲ್ವಾ? ಸೊ ಇವೆಲ್ಲ ತಗೊಂಡಾದ್ಮೇಲೆ ಇವನಿಗೆ ಏನ್ ಮಾಡ್ತಾರೆ, ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು ಸ್ಯಾಟ್ಸ್ ಅಲ್ಲಿ ಅಟೆಂಡೆನ್ಸ್ ಮತ್ತೆ ಮಾರ್ಕ್ಸ್ ಅನ್ನ ನಿಮ್ದು ಎಂಟ್ರಿ ಮಾಡ್ತಾ ಕೂಡ್ತಾರೆ, ಹೌದಲ್ವಾ? ಈಗ ಇಂಟರ್ನಲ್ ಅಸೆಸ್ಮೆಂಟ್ ಮತ್ತೆ ಸೆಮಿಸ್ಟರ್ ಮಾರ್ಕ್ಸ್ ನ ನಿಮ್ದೆಲ್ಲ ಎಕ್ಸಾಮ್ ಆದ್ಮೇಲೆ ಹೋಗಿ ಈವ್ನಿಂಗು ಸಿಸ್ಟಮ್ ಮುಂದೆ ಕೂತ್ಕೊಂಡು ಅವಾಗ ಮಾರ್ಕ್ಸ್ ಎಂಟರ್ ಮಾಡ್ತಾ ಹೋಗ್ತಾರೆ, ಹೌದಲ್ವಾ? ಅವಾಗ ಅದು ಲೇಟ್ ಟಫ್ ಆಗಲ್ಲ, ಕಷ್ಟ ಆಗಲ್ಲ, ಎರಡೆರಡು ಸರ್ತಿ ಡಾಟಾ ತಗೋಬೇಕು, ಹೌದಲ್ಲ? ಫಸ್ಟ್ ವ್ಯಾಲ್ಯೂಯೇಟ್ ಮಾಡ್ತಾರ, ಮಾರ್ಕ್ಸ್ ತಗೊಂತಾರ ಪೇಪರ್ ಒಳಗೆ, ಮತ್ತೆ ಅದನ್ನು ಲಿಸ್ಟ್ ಒಳಗೆ ಬರ್ಕೊಂತಾರ, ಮತ್ತೆ ಅದನ್ನ ಒಂದು ಲಿಸ್ಟ್ ಮಾಡ್ಕೊಂಡು ಮತ್ತೆ ಸಿಸ್ಟಮ್ ಮುಂದೆ ಕೂತ್ಕೊಂಡು ಮತ್ತೆ ಅವಾಗ ಸ್ಯಾಟ್ಸ್ ಒಳಗೆ ಎಂಟ್ರಿ ಮಾಡ್ತಾರೆ. ಸೊ ಟೈಮ್ ಕನ್ಸಂಪ್ಷನ್ ಜಾಸ್ತಿ ಆಯ್ತು, ಮತ್ತೆ ಕಷ್ಟ ಕೂಡ ಆಗುತ್ತಲ್ವಾ ಆ ತರ ಮಾಡಕ್ಕೆ, ಹೌದಲ್ವಾ? ಸೊ ಇನ್ ಕೇಸ್ ಅದೇ ನಾವು ಫೋನಲ್ಲೇ ಯೂಸ್ ಮಾಡಿದ್ರೆ ನಮಗೆ ಕಷ್ಟ ಏನಾಗ್ತಿತ್ತು, ಈಸಿಯಾಗಿ ಶೇರ್ ಆಗ್ಬಿಡ್ತಿತ್ತು, ಹೌದಲ್ವಾ? ಶೇರ್ ಮಾಡೋದಕ್ಕೆ ಪ್ರಾಬ್ಲಮ್ ಇರ್ತಿದ್ದಿಲ್ಲ, ಹೌದಲ್ವಾ? ಸೊ ನೆಕ್ಸ್ಟ್ ಏನಿದೆ ನೋಡ್ರಿ. ಸೊ ನೆಕ್ಸ್ಟ್ ಕನ್ಸಿಸ್ಟೆಂಟ್ ಇನ್ ಅಕ್ಯುರಸಿ, ಹೌದಲ್ವಾ? ಇನ್ ಕೇಸ್ ನಾನು ಅವಾಗ ಹೇಳ್ದಂಗೆ ಮತ್ತೆ ನಿಮ್ಮ ಸ್ಟೂಡೆಂಟ್ಸ್ ಮಾರ್ಕ್ಸ್ ಮತ್ತೆ ಟೀಚರ್ಸ್ ಬಂದಾಗ ನೀವು ಹೇಳಿದ್ನಲ್ಲ, ನಾನು ಏನಾದ್ರೂ ಸ್ವಲ್ಪ ಸರ್ ನಂಗೆ ಅಲ್ಲಿ ಮಾರ್ಕ್ಸ್ ಬರ್ಬೇಕಿತ್ತು, ಇಲ್ಲಿ ಮಾರ್ಕ್ಸ್ ಬರ್ಬೇಕಿತ್ತು ಅಂತೇಳಿ ತಗೊಂಡೋದ್ರೆ ಟೀಚರ್ ಏನ್ ಮಾಡ್ತಾರೆ, ಒಂದ್ಸತಿ ನೋಡ್ತಾರೆ, ಮತ್ತೆ ಏನ್ ಮಾಡ್ತಾರೆ, ಚೆಕ್ ಮಾಡಿ ಹಾಕ್ತಾರೆ. ಬಟ್ ಅವರು ಇನ್ ಕೇಸ್ ಅವ್ರು ಆಲ್ರೆಡಿ ಟೋಟಲ್ ಮಾಡಿ ಇಟ್ಬಿಟ್ಟಿದ್ರು, ನೀನ್ ಸ್ವಲ್ಪ ಲೇಟ್ ಆಗಿ ಬಂದೆ, ಓಕೆನಾ, ನೀನ್ ಸ್ವಲ್ಪ ಲೇಟ್ ಆಗಿ ಬಂದೆ, ಅವಾಗ ಅವರು ಓಕೆ ಸರಿ ಅಂತೇಳಿ ನಿನ್ ಪೇಪರ್ ಒಳಗೆ ಮಾರ್ಕ್ಸ್ ಕೊಟ್ರು. ಬಟ್ ಟೋಟಲ್ ಅಲ್ಲಿ ನಿಮ್ದು ಏನು ಸ್ಯಾಟ್ಸ್ ಒಳಗೆ ಎಂಟ್ರಿ ಮಾಡೋ ಲಿಸ್ಟ್ ಏನ್ ಮಾಡಿರ್ತಾರಲ್ಲ, ಅಲ್ಲಿ ಅದನ್ನ ಅಪ್ಡೇಟೇ ಮಾಡಿರಲ್ಲ. 5 more minutes ಕವಿತಾ. ಏನ್ ಮಾಡ್ತಾರೆ, ಈಗ ಪೇಪರ್ ಒಳಗೆ ಬರ್ದಿರ್ತಾರೆ, ಬಟ್ ಸ್ಯಾಟ್ಸ್ ಒಳಗೆ ಎಂಟ್ರಿ ಮಾಡೋದಕ್ಕೆ ಬೇರೆ ಲಿಸ್ಟ್ ಅನ್ನ ಮಾಡಿರ್ತಾರೆ, ಹೌದಲ್ವಾ? ನೀನು ಅವ್ರ ಲಿಸ್ಟ್ ರೆಡಿ ಮಾಡಿದ ಮೇಲೆ ಹೋಗಿ ಸರ್ ನನಗೆ ಇಲ್ಲಿ ಮಾರ್ಕ್ಸ್ ಬರ್ಬೇಕಿತ್ತು ಸರ್, ಇಲ್ಲಿ ಮಾರ್ಕ್ಸ್ ಬಂದಿಲ್ಲ ಅಂತ ಕೇಳಿದಾಗ ಓಕೆ ಅಂತೇಳಿ ಅವ್ರ ಪೇಪರ್ ಅಲ್ಲಿ ನಿಮ್ಗೆ ಮಾರ್ಕ್ಸ್ ಕೊಡ್ತಾರೆ. ಬಟ್ ಇನ್ ಕೇಸ್ ಅವ್ರು ಆ ಲಿಸ್ಟ್ ಒಳಗೆ ಅಪ್ಡೇಟೇ ಮಾಡಿಲ್ಲ ಅಂದ್ರೆ ಅಲ್ಲಿ ನಾಳೆ ನಿಮ್ಗೆ ಎಕ್ಯುರೇಟ್ ರಿಸಲ್ಟ್ ಸಿಗುತ್ತಾ ಹೇಳು? ನಿಮ್ಗೆ ಎಕ್ಯುರೇಟ್ ಆನ್ಸರ್ಸ್, ನಿಮ್ಗೆ ಎಕ್ಯುರೇಟ್ ಸ್ಕೋರ್ ನೀವು ಏನ್ ಮಾಡಿದ್ರಿ ಅದೇ ಅಲ್ಲಿ ಬರುತ್ತೆ ನಿಮ್ಗೆ ಸ್ಯಾಟ್ಸ್ ಅಲ್ಲಿ? ಇಲ್ಲೆಲ್ಲ ಆಲ್ಟರ್ ಆಗಿಬಿಡುತ್ತೆ, ಅಕ್ಯುರೇಟ್ ಇರೋದಿಲ್ಲ ಪೇಪರ್ ಯೂಸ್ ಮಾಡಿದ್ರೆ. ಹಾಗಾಗಿ ನಾವು ಡಿಜಿಟಲ್ ಆಗಿ ಡಾಟಾಬೇಸ್ ಅನ್ನ ಯೂಸ್ ಮಾಡೋದ್ರಿಂದ ಅಕ್ಯುರೇಟ್ ಇನ್ಫಾರ್ಮೇಶನ್ ನಾವು ಪಡ್ಕೋಬಹುದು, ಅಥವಾ ಡಾಟಾದಲ್ಲಿ ಯಾವುದೇ ರೀತಿ ಎರರ್ನ ಬರೋದನ್ನ ತಡೆಗಟ್ಟಬಹುದು, ಹೌದಲ್ವಾ? ಸೊ ನೋಡಿ, ಇದು ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಇಂಟ್ರೊಡಕ್ಷನ್, ಓಕೆನಾ? ಇಲ್ಲಿ ನಾನು ಕೆಲವೊಂದಿಷ್ಟು ವರ್ಡ್ಸ್ ಅನ್ನ ಮತ್ತೆ ಕೆಲವೊಂದಿಷ್ಟು ರಿಲೇಷನ್ ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇದೇ ವರ್ಡ್ಸ್, ಇದೇ ರಿಲೇಷನ್ ನೆಕ್ಸ್ಟ್ ಬರುವ 5 ಚಾಪ್ಟರ್ ಅಲ್ಲೂ ಬರ್ತಾ ಹೋಗ್ತವೆ, ಓಕೆನಾ? ನೆಕ್ಸ್ಟ್ ಈ ಯೂನಿಟ್ ಅಲ್ಲಿ ಯಾವ್ಯಾವ ಚಾಪ್ಟರ್ ಬರ್ತಾವಂದ್ರೆ ಇಂಟ್ರೊಡಕ್ಷನ್ ಟು ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ 136, ಇದನ್ನೇ ನಾವು ಇದುವರೆಗೂ ಮಾಡಿದ್ದು, ಓಕೆನಾ? ಸೊ ನೆಕ್ಸ್ಟ್ ಅದಾದ್ಮೇಲೆ ಸ್ಟಾರ್ಟಿಂಗ್ ವಿತ್ ಲಿಬ್ರೆ ಆಫೀಸ್ ಬೇಸ್. ಲಿಬ್ರೆ ಆಫೀಸ್ ಬೇಸ್ ಯಾವ ರೀತಿ ವರ್ಕ್ ಮಾಡುತ್ತೆ, ಅದರೊಳಗೆ ಇಂಟರ್ಫೇಸ್ ಏನಿರುತ್ತೆ, ಯಾವ ಆಪ್ಷನ್ಸ್ಗಳಿದಾವೆ ಅಂತ ನೋಡ್ತಾ ಹೋಗ್ತೀವಿ. ಅದಾದ್ಮೇಲೆ ಕ್ವೈರೀಸ್ ಇನ್ ಬೇಸ್, ಅಂದ್ರೆ ಇವಾಗ ಕ್ವೈರೀಸ್ ಕೇಳ್ತಿರಲ್ಲ, ಅಂದ್ರೆ ಎನ್ಕ್ವೈರಿ ಮಾಡ್ತಿರಲ್ಲ, ಏನೋ ಡೌಟ್ ಇದ್ರೆ ಇದೆ ಹೆಂಗೆ ಅದೇ ಹೆಂಗೆ ಕೇಳ್ತಿರಲ್ಲ, ಅದೇ ರೀತಿ ಬೇಸ್ ಒಳಗಡೆ ನಮ್ಗೆ ಯಾವ ರೀತಿ ಕ್ವೈರೀಸ್ ಅನ್ನ ಕ್ರಿಯೇಟ್ ಮಾಡಬಹುದು, ಕ್ವೈರೀಸ್ ಕ್ರಿಯೇಟ್ ಮಾಡಬಹುದು, ಅಲ್ಲಿ ಕ್ವೈರೀಸ್ ಅನ್ನ ಕ್ರಿಯೇಟ್ ಮಾಡೋದು, ಓಕೆನಾ? ಇನ್ ಕೇಸ್ ಯಾರಾದ್ರೂ ನಮ್ಗೆ ಇವಾಗ ಸ್ಟೂಡೆಂಟ್ ಟೇಬಲ್, ಟೀಚರ್ಸ್ ಟೇಬಲ್ ಅಂತ ಇದ್ದಾಗ ಇವೆರಡರ ಮಧ್ಯೆ ರಿಲೇಷನ್ ಏನ್ ನರೇಟ್ ಮಾಡೋದನ್ನ ನಾವೇನ್ ಕರಿತೀವಿ, ಕ್ವೈರೀಸ್ ಅಂತ ಕರಿತೀವಿ, ಹೌದಲ್ಲ? ಸೈನ್ಸ್ ಟೀಚರ್ ಸೈನ್ಸ್ ಅಲ್ಲಿ ಸ್ಕೋರ್ ಮಾಡಿರೋ ಸ್ಟೂಡೆಂಟ್ ಟೇಬಲ್, ಇವೆರಡು ರಿಲೇಟ್ ಮಾಡ್ತೀವಿ, ಹೌದಲ್ಲ? ಅದನ್ನ ನಾವು
ಕ್ವೈರೀಸ್ ಅಲ್ಲಿ ನೋಡ್ತೀವಿ ಚಾಪ್ಟರ್ 11 ಅಲ್ಲಿ. ಅದಾದ್ಮೇಲೆ ಚಾಪ್ಟರ್ 12 ಫಾರ್ಮ್ಸ್ ಅಂಡ್ ರಿಪೋರ್ಟ್ಸ್. ನಮಗೆ ಡಾಟಾ ಬೇಸ್ ಇಂದ ಫಾರ್ಮ್ಸ್ ಅನ್ನ ಯಾವ ರೀತಿ ಕ್ರಿಯೇಟ್ ಮಾಡ್ತೀವಿ, ಮತ್ತೆ ಇರೋ ಡಾಟಾದಿಂದ ನಾವು ರಿಪೋರ್ಟಿಂಗ್ ಮಾಡ್ಬೇಕಲ್ಲ. ಸೊ ಫೈನಲ್ ಡಾಟಾ ತಗೊಂಡು ನಾವು ಏನ್ ಮಾಡ್ತೀವಿ, ಅನಲೈಸ್ ಮಾಡ್ತೀವಿ. ಅನಲೈಸ್ ಮಾಡಿ ಕನ್ಕ್ಲೂಷನ್ ಬರ್ತೀವಿ. ಓಕೆ, ಈ ಸ್ಟೂಡೆಂಟ್ ಇಷ್ಟು ವರ್ಕ್ ಮಾಡಿದ್ದಾನ, ಓದಿದಾನ. ಓಕೆ, ಸೊ ನೆಕ್ಸ್ಟ್ ಮತ್ತೆ ಬೇರೆ ವಿದ್ಯಾರ್ಥಿ ಏನು, ಯಾರು ಪಾರ್ಟಲ್ಲಿ ಇದ್ದಾರೆ, ಇದೆಲ್ಲ ನಮ್ಗೆ ಅಲ್ಲಿ ಡಾಟಾ ಬೇಸ್ ಅಲ್ಲಿ ಎಲ್ಲ ಡಾಟಾ ಇರೋದ್ರಿಂದ ಎಕ್ದಮ್ ಆಗಿ ಗೊತ್ತಾಗ್ತಾ ಹೋಗುತ್ತೆ, ಹೌದಲ್ವಾ. ಸೊ ಚಾಪ್ಟರ್ 12 ಅಲ್ಲಿ ನಾವು ಫಾರ್ಮ್ಸ್ ಅನ್ನ ಯಾವ ರೀತಿ ಮಾಡೋದು ಮತ್ತೆ ರಿಪೋರ್ಟ್ಸ್ ಅನ್ನ ಯಾವ ರೀತಿ ಮಾಡೋದು ಅದನ್ನ ನೋಡ್ತಾ ಹೋಗ್ತೇವೆ. ಓಕೆನಾ. ಸೊ ಇದು ಬಂದು ನಿಮ್ಗೆ ಒಂದು ಇಂಟ್ರೊಡಕ್ಷನ್ ಕ್ಲಾಸ್ ಫಾರ್ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಓಕೆನಾ. ಸೊ ಇಷ್ಟೊತ್ತು ಹೇಳಿದ್ದು ಅರ್ಥ ಆಗಿದೆ ಅನ್ಕೊಂತೀನಿ. ಇನ್ ಕೇಸ್ ಯಾರಾದ್ರೂ ಲೇಟ್ ಆಗಿ ಜಾಯಿನ್ ಆಗಿದ್ರೆ ಇದನ್ನ ಒಂದು 10 ನಿಮಿಷ ಬಿಟ್ಟು ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಗೋ ಅಂಡ್ ವಾಚ್ ಇಟ್. ಓಕೆ, ಎಲ್ಲರೂ ಲೈಕ್ ಮಾಡಿದಿರಲ್ಲ ಸ್ಟ್ರೀಮ್ನ. ಸರ್, ಇಸ್ ದಿಸ್ ಮಂತ್ ಆಲ್ ಚಾಪ್ಟರ್ಸ್ ವಿಲ್ ಬಿ ಕಂಪ್ಲೀಟೆಡ್? ಐ ಡೌಟ್ ದಟ್ ಆಗೋದು ಕಡಿಮೆ, ಯಾಕಂದ್ರೆ ಚಾಪ್ಟರ್ಸ್ ಬಹಳ ಇದಾವೆ. ಒಂದ್ ಸೆಕೆಂಡ್ ಇಲ್ಲಿದ್ರೆ ತೋರಿಸ್ಬಿಡ್ತೀನಿ ನಿಮ್ಗೆ. ಹಾ, ಕಾಣಿಸ್ತಾ ಇದೆನಾ ಸ್ಕ್ರೀನು ಚಾಪ್ಟರ್ಸ್ದು? ಇಲ್ವಾ? ಒಂದ್ ಸೆಕೆಂಡ್. ಸೊ ಇಲ್ಲಿ ನೋಡ್ರಿ ನಮ್ಗೆ ಎಷ್ಟು ಚಾಪ್ಟರ್ ಇದಾವ ಅಂತೇಳಿ. ಓಕೆನಾ. ಸೊ ಇಷ್ಟು ಚಾಪ್ಟರ್ಸ್ ನಮ್ಗೆ, ಈ 4 ಚಾಪ್ಟರ್ಸ್ ಆಲ್ಮೋಸ್ಟ್ ಈಸಿಯಾಗಿ ಆಗ್ಬೋದು. ಸೊ ರನ್ನ ಕಾಣಿಸ್ತಾ ಇದೆನಾ ಸ್ಕ್ರೀನ್? ಆಕ್ಚುಲಿ ನನ್ಗೆ ಕಾಣಿಸ್ತಾ ಇದೆ, ಬೇರೆ ವಿಂಡೋದಲ್ಲಿ ನೋಡ್ತಾ ಇದ್ದೀನಿ. ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲ. ಸೊ ಈ 4 ಚಾಪ್ಟರ್ ಆದಷ್ಟು ಬೇಗ ಮುಗಿಯುತ್ತೆ. ಓಕೆನಾ. ಮತ್ತೆ ಈ ಕೆಳಗಡೆ ಇರೋ ಚಾಪ್ಟರ್ಸ್ ಕೂಡ ನಮ್ಗೆ ದೊಡ್ಡದಾಗಿ ಏನ್ ಕಷ್ಟ ಇಲ್ಲ, ಎಲ್ಲವನ್ನು ಈಸಿಯಾಗಿ ಮುಗಿಸ್ಬೋದು. ಇದು ಕಾಮನ್ ಆಗಿ ಬೇಸಿಕ್ ಇರುತ್ತೆ ಎಲ್ಲ. ಇದು ಹೆಲ್ತ್ ಅಂಡ್ ಸೇಫ್ಟಿ ಅಂಡ್ ಸೆಕ್ಯೂರಿಟಿ ವರ್ಕ್ ಪ್ಲೇಸ್ ಕ್ವಾಲಿಟಿ ಮೆಜರ್ಮೆಂಟ್, ಮೆಜರ್ಸ್, ಪ್ರಿವೆಂಟ್ ಆಕ್ಸಿಡೆಂಟ್ ಅಂಡ್ ಎಮರ್ಜೆನ್ಸಿ. ಇವೆಲ್ಲ ಬಹಳ ಈಸಿ ಟಾಪಿಕ್ಸ್. ಇವೆಲ್ಲ 1 ಡೇದಲ್ಲಿ ಕಂಪ್ಲೀಟ್ ಆಗ್ತವೆ, ಡೋಂಟ್ ವರಿ. ಓಕೆನಾ. ಎಲ್ಲವೂ 1 ಡೇ ಚಾಪ್ಟರ್ಸ್ ಇರೋದು. ನಮ್ಗೆ ಹಾಗಾದ್ರೆ ಎಷ್ಟು ದಿನ ಬೇಕಾಗುತ್ತೆ ನೋಡೋಣ. 1 2 3 4 5 6 7. ಇದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಟೈಮ್ ತಗೊಂತೀನಿ ಡಾಟಾ ಸೈನ್ಸ್ಗೆ. ಓಕೆನಾ. ಸೊ ಒಂದು 10 ಡೇಸಲ್ಲಿ ಮುಗಿದೋಗುತ್ತೆ. ಓಕೆನಾ. ಸೊ 10 ಡೇಸಲ್ಲಿ ಮುಗಿದ್ಮೇಲೆ ನಾನು ಸ್ವಲ್ಪ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಮೇಲೆ ಒಂದು ಕ್ವಶನ್ ಬ್ಯಾಂಕ್ ರೆಡಿ ಮಾಡ್ತಾ ಇದ್ದೀನಿ. ಅದಾದ ತಕ್ಷಣ ನಾನು ಅಪ್ಲೋಡ್ ಮಾಡಿ ನಿಮಗೆ ಓದೋದಕ್ಕೆ ಕೊಡ್ತೀನಿ. ಓಕೆನಾ. ಆ ಕ್ವಶನ್ ಬ್ಯಾಂಕ್ ಅನ್ನು ಕೂಡ ನಾನು ಕನ್ನಡ ಮತ್ತೆ ಇಂಗ್ಲಿಷ್ ಎರಡರಲ್ಲೂ ಮಾಡ್ತೀನಿ. ಓಕೆ. ಕನ್ನಡ ಇಂಗ್ಲಿಷ್ ಜಾಸ್ತಿ ಅರ್ಥ ಆಗ್ತಿಲ್ಲ ಅಂದ್ರೆ ಕನ್ನಡದಲ್ಲಿ ಓದ್ಕೊಳ್ಳಿ. ಓಕೆನಾ. ಸರ್, ಇಸ್ ದೇರ್ NSKF ಸ್ಕೋರಿಂಗ್ ಪ್ಯಾಕೇಜ್? NSKF ಸ್ಕೋರಿಂಗ್ ಸಬ್ಜೆಕ್ಟ್ ಪ್ಯಾಕೇಜ್ ಏನು? NSKF ಸ್ಕೋರಿಂಗ್ ಸಬ್ಜೆಕ್ಟ್. ನಿಮ್ಗೆ ಅದನ್ನ ಮಾಡೋಣ ಕವಿತಾ. ಸೈನ್ಸ್ ಆಕ್ಚುಲಿ ನಮ್ಮ ಫ್ರೆಂಡ್ ಬರಕ್ ಆಗಿಲ್ಲ, ಅವ್ರಿಗೆ ಏನೋ ಹೆಲ್ತ್ ಇಶ್ಯೂ ಬಂದಿರೋದ್ರಿಂದ. ಐ ವಿಲ್ ಡೆಫಿನೆಟ್ಲಿ ಡೂ ದಟ್. ಓಕೆ, ಮಾಡೋಣ, ಆದಷ್ಟು ಮಾಡೋಣ. ನೀವು ಹಿಂಗೆ ಸಪೋರ್ಟ್ ಮಾಡಿದ್ರೆ ಮಾಡೋಣ. ಯಾಕಂದ್ರೆ ಇವತ್ತು ನೋಡಿ ಸ್ಟ್ರೀಮಲ್ಲಿ ಬರೀ 4 ಜನ ಇದ್ರಿ. ಇನ್ ಕೇಸ್ ಇದೇ ರೀತಿ ಹುಡುಗರು ನೋಡ್ತಾ ಇದ್ರೆ ಡೆಫಿನೆಟ್ಲಿ ಮಾಡೋಣ. ಓಕೆನಾ. ಮತ್ತೇನಾದ್ರು ಡೌಟಾ? ಇವತ್ತು ಹೇಳಿದ್ದು ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಬಹಳ ಕಷ್ಟ ಆಗಿದ್ದೇನು ಇರಲಿಲ್ಲ ಇವತ್ತು. ಪ್ರಾಕ್ಟಿಕಲ್ ಮಾಡುವಂಥದ್ದು ಏನೂ ಇರಲಿಲ್ಲ ಇವತ್ತು. ಎವ್ರಿಥಿಂಗ್ ವಿಲ್ ಬಿ ಫೈನ್. ಅಷ್ಟು ಬೋರ್ ಆಗದ ಕ್ಲಾಸು? ಅಂಡರ್ಸ್ಟ್ಯಾಂಡ್ ಆಗಿದೆಯಲ್ಲ? ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಪ್ಲೀಸ್ 1 more ಟೈಮ್ ವಿಡಿಯೋ ನೋಡಿ. ಓಕೆನಾ. ಓಕೆ ಓಕೆ ಬಾಯ್.